ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿವೆ. ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಡ ಮಕ್ಕಳ ಬಂಧುವಾಗಿ ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಎಂಬ ಹೊಸ ಅಭಿಯಾನವನ್ನು ಹುಟ್ಟುಹಾಕಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳು ಮುಚ್ಚಬಾರದು ಎಂದು ಪಣ ತೊಟ್ಟಿರುವ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಇಂದಿನ ವಿಶೇಷ ಸಾಧಕ ನಮ್ಮ ಪ್ರೀತಿಯ ಹಂಜಳಿಗೆ ಮಂಜುನಾಥ್ ರವರು. ಮೂಲತಃ ಆಲೂರು ತಾಲೂಕಿನ ಹಂಜಳಿಗೆ ಎಂಬ ಪುಟ್ಟ ಗ್ರಾಮದಲ್ಲಿ ಕಾಳಿಂಗಪ್ಪ ಮತ್ತು ಕೆಂಚಮ್ಮನವರ ಮಗನಾಗಿ ಜನಿಸಿದ ಇವರು ಪದವಿ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನತ್ತ ಮುಖ ಮಾಡಿದರು. 30 ವರ್ಷಗಳ ಕಾಲ ಐಟಿ ಕಂಪನಿಗಳಲ್ಲಿ ಸುದೀರ್ಘ ಕೆಲಸ ನಿರ್ವಹಿಸಿ ಸಮಾಜ ಸೇವೆ ಮಾಡಲೆಂದೇ ತಮ್ಮ 50ನೇ ವಯಸ್ಸಿನಲ್ಲಿಯೇ ಕಾರ್ಪೊರೇಟ್ ವರ್ಲ್ಡ್ನಿಂದ ತಾವೇ ಸ್ವತಃ ನಿವೃತ್ತಿ ಪಡೆದರು. ಸಮಾಜ ಸೇವೆಯತ್ತ ಸಂಕಲ್ಪ ತೊಟ್ಟ ಇವರಿಗೆ ಬಡವರ ಮಕ್ಕಳ ಕಲಿಕೆಗೋಸ್ಕರ ಒಂದು ಅಭಿಯಾನವನ್ನು ಜಾರಿ ಮಾಡಿದರು. ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಎನ್ನುವ ಸಾರದಲ್ಲಿ ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಎನ್ನುವ ಅಭಿಯಾನವನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿ ತಂದಂತಹ ಮೊದಲ ವ್ಯಕ್ತಿಯಾಗಿ ಮಂಜುನಾಥ್ ರವರು ಹಂಜಳಿಗೆ ಮಂಜುನಾಥ್ ಎಂದೇ ಪ್ರಖ್ಯಾತಿ ಪಡೆಯುತ್ತಾರೆ. ಪ್ರಥಮ ಬಾರಿಗೆ ತನ್ನ ಹುಟ್ಟೂರಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಂತಹ 12 ವಿದ್ಯಾರ್ಥಿಗಳಿಗೆ ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಎಂಬ ನಾಮಾಂಕಿತ ಹೊಂದಿದ್ದ ನೋಟ್ಬುಕ್ ವಿತರಣೆ ಮಾಡಿ ಒಂದು ಶಾಲೆಯಲ್ಲಿ 12 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲು ಶುರು ಮಾಡಿದ ಇವರು 2024ರಲ್ಲಿ 161 ಶಾಲೆಗಳು 4,000 ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಸ್ಕೂಲ್ ಬ್ಯಾಗ್, ಲೇಖನಿ ಸಾಮಗ್ರಿಗಳನ್ನು ವಿತರಿಸುತ್ತಿರುವುದು ಅಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪ್ರತಿ ವರ್ಷವೂ ನೋಟ್ಬುಕ್ ವಿತರಿಸುತ್ತಿದ್ದಾರೆ. ತನ್ನ ಸ್ನೇಹಿತೆಯಾದ ಸಂಧ್ಯಾರವರು ನಿಮ್ಮ ಈ ಕಾರ್ಯದಲ್ಲಿ ನನ್ನದೊಂದು ಅಳಿಲು ಸೇವೆ ಇರಲಿ ಎಂದು ಹೇಳಿ ಇವರೊಂದಿಗೆ ಕೈ ಜೋಡಿಸುತ್ತಾರೆ. ವಿದ್ಯಾರ್ಥಿಗಳು ಕಂಪ್ಯೂಟರ್ ಜ್ಞಾನವನ್ನು ಸಹ ಪಡೆದುಕೊಳ್ಳಲಿ ಎಂದು ಅರ್ಪಣಾ ಸ್ಮಾರ್ಟ್ ಕ್ಲಾಸ್ ಎಂಬ ಮತ್ತೊಂದು ಯೋಜನೆಯನ್ನು ಸ್ನೇಹಿತರಿಬ್ಬರು ಸೇರಿ ಪ್ರಾರಂಭಿಸುತ್ತಾರೆ. ಶಿಕ್ಷಕರು ಮತ್ತು ಪೋಷಕರ ಸಮ್ಮುಖದಲ್ಲಿ ಯಾವ ಶಾಲೆಗಳಿಗೆ ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಸ್ಪೀಕರ್ಗಳನ್ನು ನೀಡಬೇಕೆಂದು ಇವರು ನಿರ್ಧರಿಸಿ ಆಯಾ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡುತ್ತಾರೆ. ಕಾರ್ಪೊರೇಟ್ ಶಾಲೆಯಲ್ಲಿ ಓದಿದಂತಹ ಇವರಿಗೆ ಸರ್ಕಾರಿ ಶಾಲೆಯಲ್ಲಿ ನಲಿ ಕಲಿ ಎಂಬ ಯೋಜನೆ 1ನೇ ತರಗತಿಯ ವಿದ್ಯಾರ್ಥಿಗಳಿಂದಲೇ ಪ್ರಾರಂಭವಾಗಿರುವುದು ನನಗೆ ತುಂಬಾ ಸಂತೋಷದ ವಿಷಯ ಎಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರ ಈ ಸಾಧನೆಯನ್ನು ಕಂಡು ಹಲವಾರು ಸ್ನೇಹಿತರು ಇವರೊಂದಿಗೆ ಕೈ ಜೋಡಿಸುತ್ತಿದ್ದಾರೆ. ನಿಮ್ಮ ಈ ಕಾರ್ಯದಲ್ಲಿ ನೀವೊಬ್ಬರೇ ಪುಣ್ಯ ಪಡೆದರೆ ಹೇಗೆ, ನಮಗೂ ಸ್ವಲ್ಪ ಪುಣ್ಯವನ್ನು ಉಳಿಸಿ ಎಂದು ಪ್ರತಿ ವರ್ಷವೂ ಇವರೊಂದಿಗೆ ಬೆನ್ನೆಲುಬಾಗಿ ನಿಂತಿರುವವರು ಇವರ ಸ್ನೇಹಿತರು ಹಾಗೂ ಕುಟುಂಬದವರು. ಇವರು ಮುದ್ರಿಸಿರುವ ನೋಟ್ಬುಕ್ನಲ್ಲಿ ಪಂಚಸೂತ್ರಗಳನ್ನು ಒಳಗೊಂಡಿರುವ ಅದ್ಭುತ ಸಾಲುಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ಬದಲಾಗುತ್ತಾರೆ. ಎಂತಹ ಸಂದರ್ಭದಲ್ಲೂ ಹಣದ ವ್ಯಾಮೋಹಕ್ಕೆ ಒಳಗಾಗದಿರಿ, ಜೀವನ ತುಂಬಾ ಸುಂದರವಾಗಿರುವುದು ಎಂಬ ಹಿತನುಡಿಯನ್ನು ಸಮಾಜಕ್ಕೆ ಸಾರುತ್ತಿರುವ ವ್ಯಕ್ತಿ ನಮ್ಮ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಹಂಜಳಿಗೆ ಮಂಜುನಾಥ್ ರವರು. ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಹಾಗೂ ನಿರ್ದೇಶಕರಾದ ಶ್ರೀಯುತ ಹಂಜಳಿಗೆ ಮಂಜುನಾಥ್ ರವರು ನಮ್ಮ ವಾಹಿನಿ ಜೊತೆ ಸಿದ್ಧರಿದ್ದಾರೆ. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ತಮ್ಮ ಕಿರುಪರಿಚಯ ಮಾಡ್ತೀವಿ ಸರ್. ನನ್ನ ಹೆಸರು ಮಂಜುನಾಥ್ HK. ನನ್ನ ಹೆಂಡತಿ ಹೆಸರು ಪುಷ್ಪಾ ಮಂಜುನಾಥ್, ನನ್ನ ಮಗಳು ಕಾವ್ಯ ಮಂಜುನಾಥ್. ನಾನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ. ಮೂಲತಃ ನಾನು ಇದೇ ನಮ್ಮ ಆಲೂರು ತಾಲೂಕಿನ ಹಂಜಳಿಗೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವನು. ನಮ್ಮ ತಂದೆ ಹೆಸರು ಕಾಳಿಂಗಪ್ಪ ಅಂತ ಹೇಳಿ, ಆಮೇಲೆ ನಮ್ಮ ತಾಯಿ ಹೆಸರು ಕೆಂಚಮ್ಮ ಅಂತ ಹೇಳಿ. ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ಊರಿನ ಪಕ್ಕದ ಊರಿನ ಕಲ್ಲರೆ ಪ್ರಾರಂಭವಾಗಿ, ಆಮೇಲೆ ನನ್ನ ಪ್ರೌಢಶಾಲಾ ಶಿಕ್ಷಣ KPS, ಇವಾಗ ಏನು KPS ಆಗಿದೆ, KPS ಸ್ಕೂಲ್ನಲ್ಲಿ ನಾನು ಮುಗಿಸಿದೆ. ಆಮೇಲೆ ನನ್ನ ಡಿಗ್ರಿ ಕಾಲೇಜನ್ನು ನಾನು ಹಾಸನದಲ್ಲಿ ಮುಗಿಸಿದೆ. ಇದು 1984-85ರಲ್ಲಿ. ಆಮೇಲೆ ನಾನು ಕೆಲವು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು 1989ರಲ್ಲಿ ನಾನು TVS ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯನ್ನು ಜಾಯ್ನ್ ಆದೆ. ಅಲ್ಲಿಂದ ನನ್ನ IT ಕಂಪನಿಯ ಪ್ರಯಾಣ ಶುರುವಾಯಿತು. ಸುಮಾರು 30 ವರ್ಷಗಳ ಕಾಲ IT ಕಂಪನಿಗಳಲ್ಲಿ ಕೆಲಸ ಮಾಡಿ ನನ್ನ ಲಾಸ್ಟ್ ಕೆಲಸ ಬಂದು ವಿಪ್ರೋದಲ್ಲಿ, ಅಲ್ಲಿ ಸುಮಾರು 10 ವರ್ಷ ನಾನು ಕೆಲಸ ಮಾಡ್ತಾ ಇದ್ದೆ. 2014ರವರೆಗೂ ನಾನು ಕೆಲಸವನ್ನು ಮಾಡ್ಕೊಂಡು. ಸರ್, ತಂದೆ ಏನು ಕೆಲಸ ಮಾಡಿದ್ರು ಸರ್? ನಮ್ಮ ತಂದೆ ಮೂಲತಃ ಕೃಷಿಕರು, ನಮ್ಮ ತಾಯಿ ಕೂಡ ಕೃಷಿಕರೇ. ಅವರು ಕಾಫಿ ಮತ್ತು ಭತ್ತವನ್ನು ಬೆಳೆಯುವಂಥ ಕೃಷಿಕರಾಗಿದ್ದರು. ಸರ್, ನಮ್ಮ ನಡಿಗೆ ಸರ್ಕಾರಿ ಶಾಲೆ ಕಡೆಗೆ ಏನೋ ಒಂದು ಹೊಸ ಅಭಿಯಾನ ಹುಟ್ಟು ಹಾಕಿದೆ. ಅದರ ಉದ್ದೇಶ ಏನು ತಿಳಿಸ್ಕೊಡ್ತೀರಾ ಸರ್? ಈಗ ನಾನು ಸುಮಾರು 12 ವರ್ಷದ ಹಿಂದೆ ನಮ್ಮ ಊರಿನ ಕಡೆ ನಾನು ಬಂದಾಗ
ನನಗೆ ನಮ್ಮ ಸುತ್ತಮುತ್ತಲ ನಮ್ಮ ಮನೆಯವರಾಗಲಿ ಊರಿನವರಾಗಲಿ ತುಂಬ ಜನ ನನಗೆ ಹೇಳ್ತಾ ಇದ್ರು, ಇಲ್ಲಿ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇದೆ, ಪಕ್ಕದಲ್ಲಿ ಬರ್ತೂರು ಶಾಲೆ ಕ್ಲೋಸ್ ಆಯಿತು, ಬೆಲಪುರ್ಬೈನಲ್ಲಿ ಶಾಲೆ ಕ್ಲೋಸ್ ಆಯಿತು, ಈ ಕಡೆ ಕಾಣಿಗೆರೆ ಶಾಲೆ ಕ್ಲೋಸ್ ಆಯಿತು ಅಂತ ಹೇಳ್ತಾ ಇದ್ರು. ಸೊ ಆವಾಗ ನಾನು ಏನಕ್ಕೆ ಅಂತ ಕೇಳಿದಾಗ ಅವರು ಹೇಳಿದರು, ಸರ್ಕಾರಿ ಶಾಲೆಗಳು ಹಾಜರಾತಿ ಕೊರತೆಯಿಂದ ಮುಚ್ಚುತ್ತಾ ಇದ್ದಾವೆ, ಹಾಗಾಗಿ ತುಂಬ ಶಾಲೆಗಳು ಕ್ಲೋಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಆವಾಗ ನಾನು ಅಂದ್ಕೊಂಡೆ, ಇದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು 88-89 ನನ್ನ ಕೆರಿಯರನ್ನು ನಾನು ಶುರು ಮಾಡಿದಾಗಲೇ ನಾನು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೆ. ನನ್ನ 50ನೇ ವಯಸ್ಸು ಆದಮೇಲೆ ಕಾರ್ಪೊರೇಟ್ ಜಾಬಿಂದ ಈಚೆಗೆ ಬಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ತಕ್ಕನಾಗಿ ನನಗೆ ಈ ರೀತಿಯ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಶಿಕ್ಷಣ. ಸೊ ಅದರಲ್ಲೂ ಪ್ರಾಥಮಿಕ ಶಾಲೆಗಳಿಗೆ ಯಾಕೆ ನಾವು ಒಂದು ಈ ರೀತಿಯ ಒಂದು ಉಳಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಕೈ ಜೋಡಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡೆ ನಾನು, ನಮ್ಮ ನಡಿಗೆ ಸರ್ಕಾರಿ ಶಾಲೆ ಕಡೆಗೆ ಅಂತ. ನಾನು ನನ್ನ ಸ್ನೇಹಿತರೊಂದಿಗೆ ಚರ್ಚಿಸಿದಾಗ ನನಗನ್ಸಿದ್ದು, ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ 90-95% ಅಷ್ಟು ಫ್ರೀ ಎಜುಕೇಶನ್ ಸಿಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಪ್ರತಿಯೊಂದನ್ನು ಫ್ರೀ ಕೊಡುತ್ತೆ. ಸರ್ಕಾರ ಯಾವುದನ್ನು ಫ್ರೀ ಕೊಡೋದಿಲ್ಲ, ಈಗ ಉದಾಹರಣೆಗೆ ನೋಟ್ಬುಕ್ಕನ್ನು ಫ್ರೀ ಕೊಡೋದಿಲ್ಲ, ಆಮೇಲೆ ಬ್ಯಾಗ್ಗಳನ್ನು ಫ್ರೀ ಕೊಡೋದಿಲ್ಲ, ಆಮೇಲೆ ಲೇಖನಿ ಐಟಮ್ಸ್ಗಳನ್ನ ಫ್ರೀ ಕೊಡೋದಿಲ್ಲ. ಅದರ ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಇನ್ನು ಡಿಜಿಟಲ್ ಎಜುಕೇಶನ್ ಅಂದರೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವಂಥದ್ದು ಬಂದಿಲ್ಲ. ಸೊ ನಾನು ನನ್ನ ಸ್ನೇಹಿತರೊಂದಿಗೆ ಚರ್ಚಿಸಿ ಹೇಳಿದೆ, ನಾವು ಈ ಒಂದು ಫೆಸಿಲಿಟಿಯನ್ನು ನಾವು ಮಾಡಿದ್ರೆ ಅಲ್ಲಿಗೆ 100% ಫ್ರೀ ಎಜುಕೇಶನ್ ಸಿಕ್ತಂಗೆ ಆಗುತ್ತೆ ಪ್ರಾಥಮಿಕ ಶಾಲೆಗಳಲ್ಲಿ. ಅವಾಗ ಗೌರ್ಮೆಂಟ್ ಶಾಲೆಗಳು ಖಂಡಿತ ಉಳಿಯುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಕೈಯನ್ನು ನಾವು ಜೋಡಿಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ನಮ್ಮ ನಡಿಗೆ ಸರ್ಕಾರಿ ಶಾಲೆಯ ಕಡೆಗೆ ಎನ್ನುವ ಒಂದು ಅಭಿಯಾನವನ್ನು 2012 ನಾವು ಶುರು ಮಾಡಿದ್ವಿ. ನಾವು ಸರ್, ಸರ್ಕಾರಿ ಶಾಲೆಯನ್ನು ದತ್ತು ಪಡೆಯುವ ಒಂದು ಆಲೋಚನೆ ಯಾವ ರೀತಿ ಬಂತು? ಸರ್ಕಾರಿ ಶಾಲೆಯನ್ನ ದತ್ತು ಪಡೆಯುವ ಒಂದು ಆಲೋಚನೆ ಅಂದರೆ, ನಾನು ಒಂದು ಈಗಾಗಲೇ ಹೇಳಿದಾಗೆ ನಾನು ನನ್ನ ಕೆರಿಯರ್ ಶುರು ಮಾಡಿದಾಗಲೇ ಕಾರ್ಪೊರೇಟ್ ಜಾಬಿಂದ ನಾನು ಈಚೆ ಬರಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ. ಅದ್ರ ಜೊತೆಗೆ ಏನಾಯಿತು ಅಂದರೆ, ನಾನು ಕೆಲವು ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ, ಈಗ ನಾವು ನಮ್ಮ ಒಂದು ಹಂತಕ್ಕೆ ನಾವು ಬರಬೇಕು ಅಂದರೆ ಬರೀ ನಮ್ಮ ಮನೆಯವರಾಗಲಿ ಅಥವಾ ನಮ್ಮ ಬ್ರದರ್ಸ್ ಆಗಲಿ ಅಥವಾ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ರಿಲೇಟಿವ್ಸ್ ಮಾತ್ರ ನನಗೆ ಸಹಾಯ ಮಾಡಿರೋದಿಲ್ಲ. ಪ್ರತಿ ಹಂತದಲ್ಲೂ ಕೂಡ ನಾವು ಸಹಾಯವನ್ನು ತೆಗೆದುಕೊಂಡು ಒಂದು ಹಂತಕ್ಕೆ ಬಂದಿರ್ತೀವಿ. ಅಥವಾ ನಾವು ಕೆಲಸ ಮಾಡುವಂಥ ಸ್ಥಳ ಇರ್ಬೋದು, ಅಥವಾ ನಾವೆಲ್ಲಾದ್ರೂ ಒಂದು ರೂಮ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು. ಅಂದರೆ ಅವರಿಗೆ ಕೂಡ ನಾವು ವಾಪಸ್ ಹೋಗಿ ನಮಗೆ ಮಾಡಿದ ಸಹಾಯವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಒಂದು ಆಲೋಚನೆ ಅಂದರೆ, ಸಮಾಜಕ್ಕೆ ಏನಾದರೂ ಒಂದು ವಾಪಸ್ ನಾನು ಕೊಡಲೇಬೇಕು 50 ವರ್ಷ ಆದಮೇಲೆ ಅಂದ್ಬಿಟ್ಟು ನಾನು ಒಂದು ಸಂಕಲ್ಪವನ್ನು ನನ್ನ ಕೆರಿಯರ್ ಶುರು ಮಾಡಿದಾಗಲೇ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ ಒಂದು ಶಿಕ್ಷಣ, ಅದು ಮೂಲತಃ ಪ್ರಾಥಮಿಕ ಶಿಕ್ಷಣವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸರ್ಕಾರಿ ಶಾಲೆಗಳ ಮೇಲೆ ನಿಮಗೆ ಇರುವ ಒಂದು ಅಪಾರವಾದ ಗೌರವ ನಮಗೆ ತಿಳಿದಿದೆ, ತುಂಬ ಇದೆ ಅಂತ ಉದ್ದೇಶ ಏನಾದರೂ ಹೇಳ್ತೀರಾ? ಸರ್ಕಾರಿ ಶಾಲೆಯಲ್ಲಿ ನನ್ನ ಯಾಕೆ ಎಷ್ಟೊಂದು ಅಪಾರವಾದ ಗೌರವ ಅಂತ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ನಿಮಗೆ ಬೇರೆ ಕ್ಷೇತ್ರದಲ್ಲಿ ಖಂಡಿತ ಸಿಗೋದಿಲ್ಲ. ನನಗೆ ಇದು ಸಾಕಷ್ಟು ಅನುಭವ ಆಗಿದೆ. ನನಗೆ ಈಗಾಗಲೇ ಸುಮಾರು ಒಂದು 12 ವರ್ಷದಿಂದ ನಾನು ಸರ್ಕಾರಿ ಶಾಲೆಗಳೊಂದಿಗೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ದೀನಿ. ಅಲ್ಲಿ ಬರುವಂಥ ಪಠ್ಯಪುಸ್ತಕಗಳಾಗಲಿ, ಅಲ್ಲಿ ಕೊಡುವಂಥ ಒಂದು ವರ್ಷದ ಪೂರ್ತಿ ಕೊಡುವಂಥ ಕಾರ್ಯಕ್ರಮಗಳಾಗಲಿ, ಉದಾಹರಣೆಗೆ ನಲಿಕಲಿ ಅಂತ ಒಂದು ಪ್ರೋಗ್ರಾಮ್ ನೀವು ಎಲ್ಲೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಅತ್ಯುತ್ತಮವಾದ ಪ್ರೋಗ್ರಾಮು ನಿಮಗೆ ನಲಿಕಲಿ ಪ್ರೋಗ್ರಾಮ್ನಲ್ಲಿ ಸರ್ಕಾರಿ ಶಾಲೆಗೆ ಹೋದರೆ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ಒಂದು ರೌಂಡ್ ಟೇಬಲ್ ಇರುತ್ತೆ, ಆಮೇಲೆ 5 ಮಕ್ಕಳು ಅಥವಾ 6 ಮಕ್ಕಳು ಕೂತ್ಕೊಂಡು ಅದನ್ನು ರೋಲ್ ಮಾಡಿದಾಗ ಅವ್ರಿಗೆ ಏನು ಸಬ್ಜೆಕ್ಟ್ ಬರುತ್ತೆ ಅದನ್ನು ಅವ್ರಿಗೆ ಹೇಳಬೇಕು. ನಮ್ಮ ಕಾರ್ಪೊರೇಟ್ ವರ್ಲ್ಡಲ್ಲಿ ನಮಗೆ ಟ್ರೈನಿಂಗಲ್ಲಿ ಬರುತ್ತೆ, ಇದನ್ನು ನಾವು ರೋಲ್ ಪ್ಲೇ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅಂತಹ ಒಂದು ವ್ಯವಸ್ಥೆಯನ್ನು ನಿಮಗೆ ಪ್ರಾಥಮಿಕ ಹಂತದಲ್ಲಿ 1ನೇ ತರಗತಿನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ. ಇದಕ್ಕಿಂತ ಗುಣಮಟ್ಟದ ಎಜುಕೇಶನ್ ನಿಮಗೆ ಇರಬೇಕು. 1, 2 ಉದಾಹರಣೆಗೆ ನೀವೇ ತಗೊಳ್ಳಿ, ಈಗ ಕರೋನಾ ಟೈಮ್ನಲ್ಲಿ ಬೇರೆ ಕ್ಷೇತ್ರದ ವಿದ್ಯೆ ನೀಡುವಂಥ ಎಲ್ಲವೂ ಕೂಡ ಮೊಬೈಲ್ನಲ್ಲಿ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ತಗೊಂಡು ಮಾಡ್ತಾ ಇದ್ರು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಗಮನ ಅಂತ ಒಂದು ಪ್ರೋಗ್ರಾಮ್ ಅನ್ನು ಮಾಡಿ ಪ್ರತಿ ಶಿಕ್ಷಕರಿಗೂ ಮಕ್ಕಳೇ ಇರುವ ಜಾಗಕ್ಕೆ ಹೋಗಿ ಈ ಪ್ರೋಗ್ರಾಮ್ ಅನ್ನು ಮಾಡಿದ್ರು. ಇದು ಯಾವ ಸ್ಟೇಟ್ನಲ್ಲಿ ಕೂಡ ಇರಲಿಲ್ಲ, ನಮ್ಮ ಸ್ಟೇಟ್ನಲ್ಲಿ ಮಾತ್ರ ಇತ್ತು ಆಕ್ಚುಲಿ.
ಸೊ ಇಷ್ಟೊಂದು ಒಳ್ಳೊಳ್ಳೆ ಪ್ರೋಗ್ರಾಮ್ ಸರ್ಕಾರಿ ಶಾಲೆನಲ್ಲೇ ಫ್ರೀಯಾಗಿ ಸಿಗ್ಬೇಕಾದ್ರೆ ಸೊ ನಾವ್ ಯಾಕೆ ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಸರ್ಕಾರಿ ಶಾಲೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಹಾಗಾಗಿ ಇದು ನನ್ನ ಒಂದು ಆಸೆಯೂ ಆಗಿತ್ತು. ಈಗ ನಾನು ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಅವರೊಂದಿಗೆ ನೋಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳ ಗುಣಮಟ್ಟ ನಿಜವಾಗ್ಲೂ ಜಾಸ್ತಿ ಚೆನ್ನಾಗಿದೆ ಮತ್ತು ಒಳ್ಳೊಳ್ಳೆ ಪ್ರೋಗ್ರಾಮ್ ಕೂಡ ಬರ್ತಾ ಇದೆ. ಸೊ ಆ ಒಂದು ಉದ್ದೇಶದಿಂದ ಈಗ ಉದಾಹರಣೆಗೆ ಕಳೆದ ವರ್ಷ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ನಲ್ಲಿ 1 ತಿಂಗಳು ಪೂರ್ತಿ ಇಂಗ್ಲಿಷ್ ಫೆಸ್ಟ್ ಅಂತ ಮಾಡಿದ್ರು, ಆಮೇಲೆ ಮ್ಯಾಥಮೆಟಿಕ್ಸ್ ಫೆಸ್ಟ್ ಅಂತ ಮಾಡಿದ್ರು. ಇಂಗ್ಲಿಷ್ ಫೆಸ್ಟ್ ಅಲ್ಲಿ ನೀವು ನೋಡ್ಬೋದು, ಆ ಇಂಗ್ಲಿಷ್ ಫೆಸ್ಟ್ ಫೈನಲ್ ಡೇ ದಿವಸ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರತಿಯೊಂದು ಪ್ರೋಗ್ರಾಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಂದು ನೀವು ಜೊತೆಲಿ ಅಟೆಂಡ್ ಮಾಡಿದ್ವಿ ಅನ್ಸುತ್ತೆ. ಬೆಳಗ್ಗೆ ಪ್ರೋಗ್ರಾಮು ಪ್ರೇಯರ್ ಇಂದ ಹಿಡಿದು ಮತ್ತೆ ನಿರೂಪಣೆಯಿಂದ ಹಿಡಿದು ಸಂಜೆ ಕ್ಲೋಸ್ ಮಾಡೋವರೆಗೂ ಕೂಡ ಎಲ್ಲವೂ ಇಂಗ್ಲಿಷ್ ನಲ್ಲೇ ಇತ್ತು. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಒಂದು ಒಳ್ಳೆಯ ಪ್ರೋಗ್ರಾಮ್ ಅನ್ನ ಸರ್ಕಾರಿ ಶಾಲೆಗಳು ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಾನು, ನೀವು ಬೆಂಗಳೂರಲ್ಲ, ನೀವು ಯಾವುದೇ ಇಂಟರ್ನ್ಯಾಷನಲ್ ಇದಕ್ಕೆ ಹೋಗಿ ಅಥವಾ ಯಾವುದೇ ರಾಜಧಾನಿಗೆ ಹೋಗಿ ಈ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಒಂದು ಒಳ್ಳೆಯ ಸಂಸ್ಕಾರ ಆಗಲಿ ಅಥವಾ ಪ್ರಾಕ್ಟೀಸ್ಗಳಾಗಲಿ ಪ್ರೈವೇಟ್ ನಲ್ಲಿ. ಈಗ ನಮ್ಮ ಮಕ್ಕಳು ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ರೆ ಮಧ್ಯಾಹ್ನದ ಊಟದ ಟೈಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಲಂಚ್ ಬಾಕ್ಸ್ ಅನ್ನು ಇಟ್ಕೊಂಡು ಅವ್ರಿಗೆ ಎಲ್ಲೆಲ್ಲಿ ಬೇಕು ಫೀಲ್ಡ್ ಅಲ್ಲಿ ಕೂತ್ಕೊಂಡು ತಿಂತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಗಲ್ಲ, ಎಲ್ಲರೂ ಸಾಲಾಗಿ ಕೂತ್ಕೊಂಡು ಊಟವನ್ನು ಮಾಡೋಕ್ಕಿಂತ ಮುಂಚೆ ಅವರು ಅಸತೋಮ ಸದ್ಗಮ ಮಂತ್ರ ಹೇಳಲೇಬೇಕು. ಸೊ ಈ ತರದ ಪ್ರೋಗ್ರಾಮ್ಗಳು ನಿಮ್ಗೆ ಬೇರೆ ಕ್ಷೇತ್ರದಲ್ಲಿ ಖಂಡಿತ ಸಿಗೋದಿಲ್ಲ. ಸೊ ಈ ಎಲ್ಲ ಒಂದು ಒಳ್ಳೆ ಪ್ರೋಗ್ರಾಮ್ ನೋಡಿದ್ರಿಂದ ನನಗೆ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಆಸಕ್ತಿ ಬೆಳೀತು. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಿರುವಂತಹ ಮಕ್ಕಳು ಪೋಷಕರಾಗಿರ್ಬೋದು, ಎಲ್ಲರೂ ಕೂಡ ಮಧ್ಯಮ ವರ್ಗ ಅಥವಾ ಕೆಳವರ್ಗದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಫೀಸ್ ಕಟ್ಟೋದಕ್ಕೂ ತುಂಬಾ ತೊಂದರೆ ಇರುತ್ತೆ. ಸೊ ನಾವು ಒಂದು ಕೈ ಜೋಡಿಸಿ ಅವರಿಗೆಲ್ಲ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ಈ ರೀತಿ ಸರ್ಕಾರದಿಂದ ಏನು ಪ್ರೋಗ್ರಾಮ್ಗಳು ಮಾಡಿದ್ರು ಫ್ರೀ ಸಿಗೋದು ಯಾವುದು ಸಿಗೋದಿಲ್ವೋ ನಾವು ಅದನ್ನು ಮಾಡ್ತಾ ಬಂದ್ರೆ ಸೊ 100ಕ್ಕೆ 100 ಹಾಜರಾತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಪ್ರಾಥಮಿಕ ಹಂತದಲ್ಲೇ ಹಾಜರಾತಿ ಜಾಸ್ತಿ ಆಗಿ ಪ್ರಾಥಮಿಕ ಶಾಲೆಗಳೇ ಉಳಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಹೈಸ್ಕೂಲ್ಗಳು ಉಳಿಯುತ್ತೆ, ಹೈಸ್ಕೂಲಿಂದ ಕಾಲೇಜುಗಳು ಉಳಿಯುತ್ತೆ. ಸೊ ಈ ಒಂದು ದೃಷ್ಟಿಯಿಂದ ಇಟ್ಕೊಂಡು ನಮ್ಮ ಸರ್ಕಾರಿ ಶಾಲೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ನೀವು ಎಷ್ಟು ಶಾಲೆಗಳನ್ನ ದತ್ತು ಪಡ್ಕೊಂಡಿದ್ದೀರಾ? ನೋಡಿ ಶಾಂತರಾಜ್, ನಾನು 2012ರಲ್ಲಿ ನಮ್ಮೂರಿನಲ್ಲಿ ಬರೀ 12 ಮಕ್ಕಳಿಗೆ ನಾನು ಪ್ರಾರಂಭಿಸಿದಂತಹ ಈ ಅಭಿಯಾನ ಲಾಸ್ಟ್ ಇಯರ್ ಸುಮಾರು 2800 ಮಕ್ಕಳು, ಒಂದು 142 ಶಾಲೆಗಳನ್ನ ದತ್ತು ತಗೊಂಡಿದ್ದೆ. ನನ್ನ ಕನಸು ಲಾಸ್ಟ್ ಇಯರ್ ನಾನು ತುಂಬಾ ಕಡೆ ಹೇಳಿದ್ದೆ ಆಕ್ಚುಲಿ. ಸೊ ನನ್ನ ಕನಸು ಏನಂದ್ರೆ ಇಡೀ ತಾಲೂಕಿಗೆ ನಾನು ಪ್ರಾಥಮಿಕ ಶಾಲೆಗಳಿಗೆ ನೋಟ್ ಪುಸ್ತಕಗಳನ್ನ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಆಯ್ದ ಶಾಲೆಗಳಲ್ಲಿ ಬ್ಯಾಗ್ಗಳನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಲಾಸ್ಟ್ ಇಯರ್ಗೆ ನನ್ನ ಕನಸು ಈ ವರ್ಷ ಕೂಡಿ ಬರ್ತಾ ಇದೆ. ಅದರಂತೆ ಈ ವರ್ಷ ಸುಮಾರು 161 ಶಾಲೆಗಳು, 4000 ಸ್ಟೂಡೆಂಟ್ಸ್. ಈ 161 ಶಾಲೆಗಳಲ್ಲಿ ನಮ್ಮ ಆಲೂರು ತಾಲೂಕಿನಲ್ಲಿ ಅಷ್ಟು LPS ಅಂದ್ರೆ ಲೋಯರ್ ಪ್ರೈಮರಿ ಶಾಲೆಗಳು, HPS ಹೈಯರ್ ಪ್ರೈಮರಿ ಶಾಲೆಗಳು, ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತೆ ಕಿರಿಯ ಪ್ರಾಥಮಿಕ ಶಾಲೆಗಳ ಅಷ್ಟು ಮಕ್ಕಳಿಗೂ ಕೂಡ ನಾವು ನೋಟ್ ಪುಸ್ತಕಗಳನ್ನ ಮತ್ತೆ ಕೆಲವರು ಎಲ್ಲಿ ಅತ್ಯಂತ ಕಡು ಬಡತನದಲ್ಲಿ ಇರುವಂತಹ ಮಕ್ಕಳು ಓದ್ತಾ ಇರುವಂತಹ ಶಾಲೆಗಳಿಗೆ ಬ್ಯಾಗ್ ಅನ್ನ ಕೊಡ್ತಾ ಬಂದಿದ್ವಿ. ಇದರ ಜೊತೆಗೆ ನಮ್ಮ ತಾಲೂಕಲ್ಲದೆ ಪಕ್ಕದ ಹಾಸನ ತಾಲೂಕಿನಲ್ಲಿ 2 ಶಾಲೆಗಳು, ಬೈಲಹಳ್ಳಿ ಮತ್ತೆ ಅಂಚೇಳಿ ಶಾಲೆ ಅಂತ ಹೇಳ್ಬಿಟ್ಟು, ಆಮೇಲೆ ತುಮಕೂರು ಡಿಸ್ಟಿಕ್ ನಲ್ಲಿ 1 ಶಾಲೆ, ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ 1 ಶಾಲೆ, ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ 1 ಶಾಲೆ, ಅದರ ಜೊತೆಗೆ ಹೊಸದಾಗಿ ಮೈಸೂರು ಡಿಸ್ಟಿಕ್ ನಲ್ಲಿ 1 ಶಾಲೆ, ಜೊತೆಗೆ ಚಾಮರಾಜನಗರ ಡಿಸ್ಟಿಕ್ ನಲ್ಲಿ ಕೊಳ್ಳೇಗಾಲದ ಹತ್ರ ಗಿರಿಜನ ಮಕ್ಕಳು ಓದುವಂತ ಶಾಲೆಗಳಲ್ಲಿ 75 ಮಕ್ಕಳು, ಆ ಶಾಲೆ ಕೂಡ ನಮಗೆ ಈಗ ಸೇರ್ಪಡೆಯಾಗಿದೆ. ಇವೆಲ್ಲ ಸೇರಿದ್ರೆ ಒಂದು 4000 ಸ್ಟೂಡೆಂಟ್ಸ್ ಆಗ್ತಾರೆ, 161 ಶಾಲೆಗಳಾಗುತ್ತೆ. ಈಗಾಗಲೇ ವಿತರಣೆ ಮಾಡ್ತಾ ಇದ್ದೀವಿ ಶಾಲೆಗಳ. ನನಗೆ ಯಾವಾಗಲೂ ತುಂಬಾ ಖುಷಿ ಆಗುತ್ತೆ. ನನಗೇನು ಅನ್ಸುತ್ತೆ ಅಂದ್ರೆ ನಾನು ನಂಬಿರೋದೇನಂದ್ರೆ ನನಗೆ ಸರ್ಕಾರಿ ಶಾಲೆಗಳೇ ದೇವಸ್ಥಾನ, ಅಲ್ಲಿರುವಂತ ಮಕ್ಕಳೇ ದೇವರುಗಳು. ಸೊ ಹಾಗಾಗಿ ನನಗೆ ಯಾವಾಗಲೂ ಅಷ್ಟೇ ಸರ್ಕಾರಿ ಶಾಲೆಗೆ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋದಂತ ಅನುಭವ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಖುಷಿ ಆಗೋದು ಅಂದ್ರೆ ಪ್ರತಿ ವರ್ಷ ಒಂದು 4000 ಮಕ್ಕಳಿಗೆ ನಾವೊಂದು ಖುಷಿ ಪಡಿಸ್ತೀವಿ. ಮಕ್ಕಳಲ್ಲಿ ನಾವು ಒಂದು ನೋಟ್ಬುಕ್ ಕೊಟ್ಟಾಗ ಅವರು ಖುಷಿ ಪಡುವಂಥದ್ದು ಇದೆಯಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಶಾಲೆಗಳು ನಾವು ಕೊಟ್ಟಂತ ಪರಿಕರಗಳನ್ನ ತುಂಬಾ ಚೆನ್ನಾಗಿ ಬಳಸ್ತಾರೆ. ಆಮೇಲೆ 1 ತಿಂಗಳಾದ್ಮೇಲೆ ನನಗೆ ವಿಡಿಯೋ ಮಾಡಿ ತೋರಿಸ್ತಾರೆ ಮಕ್ಕಳು ಹೇಗೆ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಂತ.
ನಾನು ಪ್ರತಿ ವರ್ಷ ಬರೀ ಲಾಂಗ್ ನೋಟ್ಬುಕ್ ಕೊಡಿಸ್ತಾ ಇದ್ದೆ. ಆಮೇಲೆ ಕೆಲವು ಶಾಲೆಗಳಿಂದ ನನಗೆ ಫೀಡ್ಬ್ಯಾಕ್ ಬಂತು, ಸರ್ ನೀವು ಬರೀ ಲಾಂಗ್ ನೋಟ್ಬುಕ್ ಕೊಟ್ಟರೆ ನಾವು ಕಾಪಿ ರೈಟಿಂಗ್ ಎಲ್ಲ ಕೊಂಡ್ಕೊಳಕ್ಕೆ ಹೇಳಬೇಕು, ಪ್ರತಿ ಸಲ ಹಾಗೆ ಮಾಡ್ತೀವಿ ಅಂತ. ಸೊ ನನ್ನ ಉದ್ದೇಶ ಇದ್ದಿದ್ದು 100% ಫ್ರೀ ಎಜುಕೇಶನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಸೊ ಈ ವರ್ಷ ಏನು ಮಾಡಿದ್ದೀನಿ ಅಂದರೆ, ಪ್ರತಿ ಮಕ್ಕಳಿಗೂ ಕನ್ನಡ ಹ್ಯಾಂಡ್ ರೈಟಿಂಗು, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು, ಮ್ಯಾಥ್ಸ್ ರೈಟಿಂಗು ಪ್ಲಸ್ 4 ಸಬ್ಜೆಕ್ಟ್ ಇದ್ರೆ 4 ನೋಟ್ಬುಕ್ಸು, 6 ನೋಟ್ಬುಕ್ಸ್ ಇದ್ರೆ ಸಬ್ಜೆಕ್ಟ್ ಇದ್ರೆ 6 ನೋಟ್ಬುಕ್ಸ್. ಈ ರೀತಿ 1ರಿಂದ 5ನೇ ತಾರೀಕು, 3ನೇ ತಾರೀಕು ಅಥವಾ 5ನೇ ತಾರೀಕಿನವರೆಗೆ ಈ ರೀತಿ ಸಿಗುತ್ತೆ. 7th ವರೆಗೆ 9 ಪುಸ್ತಕ ಸಿಗುತ್ತೆ. ಇದಲ್ಲದೆ ಬರೀ 2 ಹೈಸ್ಕೂಲಿಗೆ ಮಾತ್ರ ನಾನು ಪ್ರತಿ ವರ್ಷ ಕೊಡ್ತೀನಿ. ಯಾಕೆಂದ್ರೆ ಅದು 2 ನಾನು ಓದಿದಂಥ ಶಾಲೆಗಳು. KPS ಒಂದು ನಾನು ಓದಿದಂಥ ಹೈಸ್ಕೂಲ್, ಅಲ್ಲಿ ಕೊಡ್ತೀನಿ. ಕಲ್ಲರಿನಲ್ಲಿ ನಾನು ಓದಿದ ಪ್ರಾಥಮಿಕ ಶಾಲೆ, ಹಾಗೆ ಅಲ್ಲೂ ಹೈಸ್ಕೂಲ್ಗೆ ಕೊಡ್ತೀನಿ. ಇಷ್ಟೆಲ್ಲ ಸೇರಿದ್ರೆ 4,000 ಮಕ್ಕಳು 161 ಶಾಲೆಗಳಾಗ್ತದೆ. ಸರ್, ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು, ಅದ್ರ ಬಗ್ಗೆ ಯಾಕೆ ಆಸಕ್ತಿ? ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ, ನಮ್ಮ ಸರ್ಕಾರಿ ಶಾಲೆಗಳು ಬೇರೆ ಕ್ಷೇತ್ರದ ಶಾಲೆಗಳಿಗಿಂತ ಅತ್ಯುನ್ನತ ಒಂದು ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ರೀತಿಯಾದಂತಹ ತಾಂತ್ರಿಕ ಶಿಕ್ಷಣವನ್ನು ಕೊಡಬೇಕು. ಒಂದು ಈ ಸ್ಮಾರ್ಟ್ ಕ್ಲಾಸಲ್ಲಿ ಏನಾಗುತ್ತೆ, ನನ್ನ ಆಶಯ ಏನಿತ್ತು ಅಂದರೆ, ನಾವೆಲ್ಲ ಓದಿದಾಗ ಅಥವಾ ನಾನು ಈವನ್ ನನ್ನ ಎಜುಕೇಶನ್ ಮುಗಿಸ್ದಾಗಲೂ ಕೂಡ ಒಂದು ಕಂಪ್ಯೂಟರ್ನ ಟಚ್ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದನ್ನು ನಾವು ಪ್ರಾಥಮಿಕ ಹಂತದಲ್ಲೇ ಒಂದು ಮಗುವಿಗೆ ಒಂದು ಬೇಸಿಕ್ ಕಂಪ್ಯೂಟರ್ನ ಕಲಿಸುವಂಥ ವ್ಯವಸ್ಥೆ, ಅದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಶಿಕ್ಷಣವನ್ನು ಪಡೆಯುವಂಥದ್ದನ್ನು ಮಾಡಿದ್ರೆ, ಸೊ ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ಕ್ಷೇತ್ರದ ಶಾಲೆಗಳಿಂದ ಕಡಿಮೆ ಏನಿಲ್ಲ. 1, 2 ನಾವು ಪ್ರಾಥಮಿಕ ಹಂತದಲ್ಲೇ ಮೊದಲನೇ ತರಗತಿಯ ವಿದ್ಯಾರ್ಥಿಗೆ ಈ ರೀತಿಯ ಒಂದು ಕಂಪ್ಯೂಟರ್ನ ಕಲಿಸುವಂಥ ವ್ಯವಸ್ಥೆ ಮಾಡಿದ್ರೆ, ಅವನು ಮುಂದೆ ಬೆಳೆದ್ರೆ ಅವನು ಎಂತಹ ಒಂದು ಉನ್ನತ ಹುದ್ದೆಗೆ ಹೋಗ್ಬೋದು. ಆಮೇಲೆ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡುವ ದೃಷ್ಟಿಯಿಂದ ಈ ಸ್ಮಾರ್ಟ್ ಕ್ಲಾಸನ್ನು ಮಾಡ್ತಾ ಬಂದೆ. ಆಮೇಲೆ ಈ ಸ್ಮಾರ್ಟ್ ಕ್ಲಾಸ್ ಇದುವರೆಗೆ ನಾನು 11 ಸ್ಮಾರ್ಟ್ ಕ್ಲಾಸನ್ನು ಮಾಡಿದೆ. ಯಾವ ಶಾಲೆಗಳಿಗೆ ಮಾಡಿದ್ರು ಸರ್? ಈ ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ನಮ್ಮ ಆಲೂರು ತಾಲೂಕಿನಲ್ಲಿ ಸುಮಾರು 9 ಸ್ಮಾರ್ಟ್ ಕ್ಲಾಸ್ ಇದೆ. ಈಗ ನಮ್ಮ ಊರು ಅಂಜಳಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ. ಆಮೇಲೆ ಕಲ್ಲಾರಿ ಶಾಲೆಗೆ ಮಾಡಿದ್ದೇನೆ ಸ್ಮಾರ್ಟ್ ಕ್ಲಾಸು. ಆಮೇಲೆ ಮಗ್ಗೆ ಸ್ಕೂಲ್ನಲ್ಲಿ ಮಗ್ಗೆ, ಕಾಡ್ಲೂರು, ಚಿನ್ನಹಳ್ಳಿ, ಕದಾಡು, ಜೋಡಿಹಳ್ಳಿ ಇಷ್ಟು ಶಾಲೆಗಳಲ್ಲಿ ನಮ್ಮ ಸ್ಮಾರ್ಟ್ ಕ್ಲಾಸ್ ಇದೆ. ಆಮೇಲೆ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕಂದಿಗೆರೆ ಅಂತ ಒಂದು ಶಾಲೆ, ಅಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ. ಆಮೇಲೆ ಚಿಕ್ಕಮಗಳೂರು ಡಿಸ್ಟಿಕ್ ಗಾಂಧಿನಗರ ಅಂತ ಅಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನು ನಾವು ಮಾಡಿದ್ದೀವಿ. ಸೊ ಇಷ್ಟು ಸೇರಿದ್ರೆ 11 ಸ್ಮಾರ್ಟ್ ಕ್ಲಾಸ್. ಈಗ 12ನೇ ವರ್ಷದಲ್ಲಿ ಎಷ್ಟು ಶಾಲೆಗಳಿಗೆ ನೀವು ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕಂತ ಗುರಿ ಇಟ್ಕೊಂಡಿದ್ದೀವಿ ಸರ್? ಈ ವರ್ಷ ನಾನು 4 ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಬೇಕು ಸರ್. ಯಾವ ಶಾಲೆಗೆ ತಿಳಿಸ್ಕೊಡ್ತೀರಾ? ಈ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. 2 ರೀತಿಯ ಸ್ಮಾರ್ಟ್ ಕ್ಲಾಸ್ ಅನ್ನು ನಾವು ಮಾಡ್ತೀವಿ ಆಕ್ಚುಲಿ. ಒಂದು 20 ಅಥವಾ 25ಕ್ಕಿಂತ ಕಡಿಮೆ ಇರುವಂತಹ ಶಾಲೆಗಳಲ್ಲಿ ಒಂದು ಟಿವಿ ಮತ್ತೆ ಒಂದು ಲ್ಯಾಪ್ಟಾಪು ಅಥವಾ ಒಂದು ಕಂಪ್ಯೂಟರು ಮತ್ತೆ ಒಂದು ಲ್ಯಾಪ್ಟಾಪು ಈ ರೀತಿಯಾದ ಒಂದು ಚಿಕ್ಕ ಮಿನಿ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡ್ತೀವಿ. ದೊಡ್ಡ ಸ್ಮಾರ್ಟ್ ಕ್ಲಾಸ್ಗೆ ನಮಗೆ ಸುಮಾರು ಒಂದು 2 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ ಫಸ್ಟ್ ಇಯರ್. ಅಲ್ಲಿ ಒಂದು ಪ್ರೊಜೆಕ್ಟರು ಮತ್ತೆ ಒಂದು ಲ್ಯಾಪ್ಟಾಪು, ಒಂದು ಪ್ರಿಂಟರು ಮತ್ತೆ 2 ಅಥವಾ 3 ಕಂಪ್ಯೂಟರ್ ಸಿಸ್ಟಮ್ ಅನ್ನು ಕೊಡ್ತೀವಿ ನಾವು. ಸೊ ಆ ರೀತಿಯಾಗಿ ದೊಡ್ಡ ಸ್ಮಾರ್ಟ್ ಕ್ಲಾಸ್ ಇರುತ್ತೆ. ಈ ರೀತಿಯ ದೊಡ್ಡ ಸ್ಮಾರ್ಟ್ ಕ್ಲಾಸ್ಗಳು ನಮ್ಮ 11 ಸ್ಮಾರ್ಟ್ ಕ್ಲಾಸ್ಗಳಲ್ಲಿ 5 ಸ್ಮಾರ್ಟ್ ಕ್ಲಾಸ್ ಇದೆ. ಹೋದ ವರ್ಷ ನಾವು ಮಗ್ಗೆ ಸ್ಕೂಲ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿದ್ವಿ. ಈ ವರ್ಷ ನನ್ನ ಕನಸಿರೋದು, ನನ್ನ ಒಂದು ಗುರಿ ಇರೋದು ಅಟ್ಲೀಸ್ಟ್ 4 ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಬೇಕು ಅಂತ. ಈ 4 ಸ್ಮಾರ್ಟ್ ಕ್ಲಾಸ್ಗಳು ನಮ್ಮ ಆಲೂರು ತಾಲೂಕಿನಲ್ಲಿ ಇರುತ್ತೆ. ಅಂದ್ರೆ ಯಾವ ಶಾಲೆಗಳು ಅಂತ ನೀವು ಕೇಳಿದ್ರಿ, ಆಕ್ಚುಲಿ ಸ್ಮಾರ್ಟ್ ಕ್ಲಾಸ್ ಮಾಡೋದಕ್ಕೆ ನಾನು ನನ್ನದೇ ಆದಂತ ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡಿದ್ದೀನಿ. ನಾವೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಹೋಗಿ ಮೊದಲನೇ ಮೀಟಿಂಗ್ ಅಲ್ಲಿ ನಾನು ಶಿಕ್ಷಕರೊಂದಿಗೆ ಮತ್ತೆ SDMC ಮೆಂಬರ್ಸ್ ಒಂದಿಗೆ ಮತ್ತೆ ಪೇರೆಂಟ್ಸ್ ಒಂದಿಗೆ ಒಂದು ಮೀಟಿಂಗ್ ಅನ್ನು ಮಾಡ್ತೀನಿ. ನನಗೆ ಬೇಸಿಕ್ ರಿಕ್ವೈರ್ಮೆಂಟ್ ಅಂದ್ರೆ ಆ ಊರಿನಲ್ಲಿ ಸ್ಕೂಲಿನಲ್ಲಿ ಒಂದು ಒಳ್ಳೆಯ ಸೆಕ್ಯೂರಿಟಿ ಇರಬೇಕು. ಯಾಕೆಂದ್ರೆ ನಾವು ಕೊಡುವಂಥ ಕಾಸ್ಟ್ಲಿ ಐಟಮ್ಸು, ಯಾಕೆಂದ್ರೆ ನಾನು ಯಾವುದು ಸೆಕೆಂಡ್ ಹ್ಯಾಂಡ್ ಕೊಡೋದಿಲ್ಲ. ಯಾಕೆಂದ್ರೆ ಈ ದೊಡ್ಡ ಸ್ಮಾರ್ಟ್ ಕ್ಲಾಸಲ್ಲಿ ಎಪ್ಸನ್ ಪ್ರೊಜೆಕ್ಟರ್ ಕೊಡ್ತೀನಿ, HP ಅಥವಾ ಡೆಲ್ ಲ್ಯಾಪ್ಟಾಪ್ ಕೊಡ್ತೀನಿ, ಪ್ರಿಂಟ್ ಕೂಡ ಎಪ್ಸನ್ ಇರುತ್ತೆ, ಆಮೇಲೆ ಸಿಸ್ಟಮ್ಸ್ಗಳು ಅಷ್ಟೇ. ಸೊ ಹಾಗಾಗಿ ಇದು ಕಾಸ್ಟ್ಲಿ ಇರೋದ್ರಿಂದ ಆ ಊರಿನಲ್ಲಿ ಒಂದು ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಊರುಗಳಲ್ಲಿ ಶಾಲೆಗಳು ಹೊರಗಡೆ ಇರ್ತವೆ ಸ್ಕೂಲಿಂದ. ಸೊ ಹಾಗಾಗಿ ಸೆಕ್ಯೂರಿಟಿ ಫಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಬಂದು ನಾವು ಮಲೆನಾಡು ಭಾಗದಲ್ಲಿ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಪವರ್ಸ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಒಂದು ಇನ್ವರ್ಟರ್ ಬೇಕಾಗುತ್ತೆ. ಸೊ ಅದನ್ನ ನಾನು ಏನು ಅಂದ್ರೆ ನಾನು ಇದುವರೆಗೆ ಎಲ್ಲೂ ಒಂದು ಇನ್ವರ್ಟರ್ ಕೊಟ್ಟಿಲ್ಲ. ಮಿನಿ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಒಂದು ಸ್ಟೆಬಿಲೈಸರ್ ಕೊಟ್ಟಿದ್ದೀನಿ. ಇನ್ವರ್ಟರ್ ನಾನು ಏನಕ್ಕೆ ಕೊಡೋದಿಲ್ಲ ಅಂದ್ರೆ, ಇದನ್ನ ನಾನು ಅಲ್ಲಿ ಬಂದಿರೋ SDMs ಮತ್ತು ಯಾರಾದರೂ ಅಲ್ಲಿ ಬಂದಿರುವಂಥ ದಾನಿಗಳಿಗೆ ಕೊಡುಗೆಯಾಗಿ ಕೊಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಂದನ್ನು ನಾವೇ ಮಾಡೋದಕ್ಕಿಂತನೂ ಸಮುದಾಯವನ್ನು ಸೇರಿಸ್ಕೊಂಡು ಈ ರೀತಿ ಕೆಲಸಗಳನ್ನು ಮಾಡಿದಾಗ
ಒಂದು ಉತ್ತಮ ಫಲಿತಾಂಶ ಬರುವ ಒಂದು ಉದ್ದೇಶದಿಂದ ಒಂದು ಪವರ್ ಬ್ಯಾಕಪ್ ಅನ್ನು ಮಾಡಿಸ್ಕೊಳ್ತೀನಿ. ಮೂರನೇದು ಆ ಶಾಲೆಯ ಶಿಕ್ಷಕರಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡುವಂತ ಮನಸ್ಥಿತಿ ಇದೆಯಾ, ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಆಮೇಲೆ ಅದ್ರಲ್ಲಿ ಯಾರಾದ್ರೂ ಒಬ್ಬರಿಗೆ ಅದನ್ನು ಬೇಸಿಕ್ ಕಂಪ್ಯೂಟರ್ ಗೊತ್ತಾಗಿರ್ಬೇಕು. ಯಾಕಂದ್ರೆ ನಮ್ಮ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶಾಂತರಾಜ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವರಿಗೆ ಬೇಸಿಕ್ ಒಂದು ಕಂಪ್ಯೂಟರ್ ನಾಲೆಡ್ಜ್ ಅಂದ್ರೆ ಒಂದು ಸಿಸ್ಟಮ್ ಅನ್ನ ಆನ್ ಮಾಡಿ ಆಫ್ ಮಾಡೋದು, ಆಮೇಲೆ ಅವರಾಗೆ ಸ್ವತಂತ್ರವಾಗಿ ಹೋಗಿ ಕೋರಲ್ ಡ್ರಾ ಮಾಡೋದು, ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಅನ್ನ ಮಾಡುವಂಥದ್ದು. ಆಮೇಲೆ ಟೀಚರ್ಸು ಪ್ರೊಜೆಕ್ಟರ್ನ ಆನ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಂಡು ಟೀಚ್ ಮಾಡೋವಂಥದ್ದು. ಈ ರೀತಿ ಅದೊಂದು ಬೇಸಿಕ್ ಥಿಂಗ್ಸ್ ಅದು ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಷ್ಟು ನನ್ನ ಕ್ರೈಟೀರಿಯಾಗಳು ಮೀಟ್ ಆಯಿತು ಅಂದರೆ ಆ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡ್ತೀನಿ. ಆಮೇಲೆ ಸ್ಮಾರ್ಟ್ ಕ್ಲಾಸ್ ಮಾಡಿದ ವರ್ಷನೇ ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿರ್ತೀನಿ, ಅದು 1 ವರ್ಷಕ್ಕೆ ಮಾತ್ರ ಅಂತ. 1 ವರ್ಷದಲ್ಲಿ ಅವರು ನಮ್ಮ ಎಕ್ಸ್ಪೆಕ್ಟೇಷನ್ಸನ್ನು ಮುಟ್ಟುವಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕಂಪ್ಯೂಟರ್ ಶಿಕ್ಷಣ ಕೊಟ್ಟರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದರೆ ಅದೇ ಎಕ್ವಿಪ್ಮೆಂಟ್ನ ಇನ್ನೊಂದು ಶಾಲೆಗೆ ತಗೊಳ್ಳೋ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಸರ್, ಈಗ 11 ಸ್ಮಾರ್ಟ್ ಕ್ಲಾಸ್ ನೀವು ಉಚಿತವಾಗಿ ಇದು ಮಾಡಿದ್ರಿ. ಎಷ್ಟು ಶಾಲೆಗಳಿಂದ ಈಗ ಈ ಮಕ್ಕಳಿಗೆ ಯಾವ ರೀತಿಯ ಒಂದು ಉಪಯೋಗ ಆಗಿದೆ? ಖಂಡಿತ ತುಂಬಾ ಒಳ್ಳೆಯ ಉಪಯೋಗ ಆಗಿದೆ. ಯಾಕೆಂದ್ರೆ ಸುಮಾರು ಒಂದು 600ರಿಂದ 800 ಮಕ್ಕಳು ಈಗ ಕಂಪ್ಯೂಟರ್ನ ಕಲಿಯುವಂತ ಒಂದು ವ್ಯವಸ್ಥೆ ಆಗಿದೆ. ತುಂಬಾ ಶಾಲೆಗಳಲ್ಲಿ ಈ ವರ್ಷ ಉದಾಹರಣೆಗೆ ತಗೊಂಡ್ರೆ ಈಗಾಗಲೇ ಒಂದು ಮೊದಲನೇ ತರಗತಿಗೆ ಹಾಜರಾತಿಯಾಗಿರುವಂತಹ ಮಕ್ಕಳು ಈ ತಿಂಗಳು ಹಾಜರಾತಿಯ ಪ್ರೋಸೆಸ್ ಮುಗಿದ ತಕ್ಷಣನೇ ಅವರಿಗೆ ನೆಕ್ಸ್ಟ್ ಮಂತ್ ಇಂದ ಕಂಪ್ಯೂಟರ್ನ ಮುಚ್ಚುವಂತ ಒಂದು ಅವಕಾಶ ಸಿಗುತ್ತೆ ಅವರಿಗೆ ಮಾತ್ರ. ಆಕ್ಚುಲಿ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಮಾಡಿರೋರೆಲ್ಲರೂ ಈಗ ಉದಾಹರಣೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇರೋರು ಆಗಲೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿರ್ತಾನೆ, ಥರ್ಡ್ ಅಲ್ಲಿ ಇರೋರು ಫೋರ್ತಿಗೆ ಬಂದಿರ್ತಾನೆ. ಹಾಗಾಗಿ ಅವನಿಗೆ ಒಂದು ಹೈಯರ್ ಪ್ರೈಮರಿ ಶಾಲೆಯಿಂದ ಅವನಿಗೆ 5 ರಿಂದ 6 ವರ್ಷ ಒಂದು ಕಂಪ್ಯೂಟರ್ ಜೊತೆ ಕಲಿಯುವಂತ ಅವಕಾಶ ಸಿಗುತ್ತೆ. ಸೊ ಅವನು 5 ಅಥವಾ 6ಕ್ಕೆ ಬರೋ ಹೊತ್ತಿಗೆ ಅವನೇ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂತ ಮಟ್ಟಕ್ಕೆ ಬಂದಿದ್ದಾರೆ. ಕೆಲವರು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿರೋರು ವಿತಿನ್ 1 ಮಂತ್ ಅಲ್ಲಿ ನನಗೆ ವಿಡಿಯೋವನ್ನು ಮಾಡಿ ಕಳಿಸ್ತಾರೆ. ಜೊತೆಗೆ ನಾನೇನ್ ಮಾಡ್ತೀನಿ ಅಂದ್ರೆ ಗುಣಮಟ್ಟವನ್ನು ಪರಿಶೀಲಿಸಿ ಮಾಡಿ 3 ತಿಂಗಳಿಗೆ ಒಂದ್ಸರಿ ನಾನೇ ಭೇಟಿ ಕೊಡ್ತೀನಿ. ನಾನೇ ಭೇಟಿ ಕೊಟ್ಟು ಸ್ವತಃ ಚೆಕ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಥಿಯರಿ ಬುಕ್ ಅನ್ನು ಮಾಡಿದ್ದೀನಿ ನಾನು. ಅಂದ್ರೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಇದು ವೆರಿ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಒಂದು ಕಂಪ್ಯೂಟರ್ ಅಂದ್ರೆ ಏನು, ಅದು CPU ಅಂದ್ರೆ ಏನು, ಈ ರೀತಿಯ ಸಣ್ಣ ಸಣ್ಣ ಕ್ವಶನ್ ಇರೋಂಥದ್ದನ್ನ ಅದು ಒಂದು ಎಕ್ಸಾಮ್ ತರನೇ ನಾವು ಮಾಡಿಸ್ತೀವಿ. ಅಂದ್ರೆ ನಮ್ಮ ಈಗಿನ ಶೈಕ್ಷಣಿಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಸಿಲೆಬಸ್ ಇದೆ ಅದನ್ನ ಯಾವುದೇ ರೀತಿಯಾಗಿ ಡಿಸ್ಟರ್ಬ್ ಮಾಡದೇನೆ ಇದು ಒಂದು ಸಣ್ಣ ಮಟ್ಟದಲ್ಲಿ ಅದರ ಜೊತೆ ಇದನ್ನು ನಡ್ಕೊಂಡು ಹೋಗ್ಬೇಕು. ನೀವು ಶಾಲೆಗಳಿಗೆ ಹೋದಾಗ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರ ಪ್ರತಿಕ್ರಿಯೆ ಹೇಗೆ ಇದೆ ಸರ್? ಪ್ರತಿಕ್ರಿಯೆ ಏನಂದ್ರೆ ನನಗೆ ಕೆಲವು ಟೈಮ್ ತುಂಬಾ ಎಂಬರಸ್ ಆಗುತ್ತೆ. ಅಂತಹ ಒಂದು ಮಕ್ಕಳು ಕೂಡ ಖುಷಿ ಪಡ್ತಾರೆ, ಬಾಂಧವ್ಯ ಒಂದು ಬಿಲ್ಡಪ್ ಆಗುತ್ತೆ. ನಾನು ಕೆಲವು ಶಾಲೆಗಳು ಹೋದ್ರೆ ನಾನು ತುಂಬಾ ಸರಿ ಹೇಳಿದ್ದೀನಿ ನಾನು ಅವ್ರಿಗೆ, ನಾನು ಬರೋದಕ್ಕೆ ಮುಂಚೆನೆ ಕೂಡ ಅವರು ಬಕ್ಕೆಗಳೆಲ್ಲ ಮಾಡ್ಕೊಂಡು ಡ್ರಮ್ ಎಲ್ಲ ಬಾರಿಸ್ಕೊಂಡು ವೆಲ್ಕಮ್ ಮಾಡ್ತಾರೆ. ನಾನು ತುಂಬಾ ಸರಿ ಹೇಳಿದ್ದೀನಿ, ನಾನು ಆದಷ್ಟು ಸರಳವಾಗಿ ಇರ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅಂತ. ತುಂಬಾ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗಿದೆ. ಇವನ್ ಪೋಷಕರು ಕೂಡ ಅಷ್ಟೇ, ಎಷ್ಟೋ ಜನ ಬೇರೆ ಪೋಷಕರು ನನಗೆ ಯಾವಾಗ ಫೋನ್ ಮಾಡ್ತಿರ್ತಾರೆ, ಫೀಡ್ಬ್ಯಾಕ್ ಕೊಡ್ತಿರ್ತಾರೆ, ಈ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ. ಉದಾಹರಣೆಗೆ ನಾವು ಕದಾಳ ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿದ್ವಿ ಎಲ್ಲ ಪಕ್ಕದಲ್ಲೇ. ಅದನ್ನು ಮಾಡಿದ್ಮೇಲೆ ಅಲ್ಲಿ ಹಾಜರಾತಿ ಕೂಡ ಜಾಸ್ತಿ ಆಗಿದೆ. ಅಲ್ಲಿ ಮತ್ತೆ ಒಂದು ಗುಣಮಟ್ಟದ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಸುತ್ತಮುತ್ತಲಿನ ಜನಗಳ ಇವತ್ತು ನಾವು ಕದಾಳ ಸ್ಕೂಲ್ನಲ್ಲಿ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಮುಗಿಸ್ಕೊಂಡ್ ಬಂದೆ. ಅಲ್ಲಿ ಬಂದಿದ್ದಂತ ಊರ್ನವರೇ ಹೇಳ್ತಾ ಇದ್ರು, ಈ ಸುತ್ತಮುತ್ತಲಿನ ಭಾಗದಲ್ಲಿ ಒಂದು ಉತ್ತಮ ಗುಣಮಟ್ಟದ ಶಾಲೆ ಅಂದ್ರೆ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಈಗ ನಾವು 4 ದಿವಸ ಹಿಂದೆ ಕರಡಿಬೆಟ್ಟ ಹೊಸಕೋಟೆ ಹತ್ರ ಕಾಡ್ಲೂರು ಅಂತ ಒಂದು ಶಾಲೆಗೆ ಹೋಗಿದ್ವಿ. ನನ್ನ ಜೊತೆ ಕೆಲಸ ಮಾಡಿದಂತ, ನನ್ನ ಜೊತೆ ಕೈ ಜೋಡಿದಂತ 3 ಜನ ಸ್ನೇಹಿತರು ಬಂದಿದ್ರು, ಅಮೆಝಾನ್ ವರ್ಕ್ ಮಾಡ್ತಾರೆ. ಆ ಶಾಲೆಯನ್ನು ನೋಡಿದಾಗ ಅವ್ರು ತುಂಬಾ ಖುಷಿ ಪಟ್ರು. ಅವ್ರೇನು ಇಷ್ಟು ನೀಟಾಗಿರೋದು ಸರ್ಕಾರಿ ಶಾಲೆಗಳು ಹೇಗಿರುತ್ತಾ ಅಂತ ಹೇಳ್ಬಿಟ್ಟು ಅಂತ. ನಿಮಗೆ ನಂಬಲ್ಲ ಶಾಂತರಾಜು, ನೀವು ಬೆಂಗಳೂರು ಅಂತ ಸಿಟಿ ಇರೋರಿಗೆ ಸಾಕಷ್ಟು ಒಂದ್ ರೀತಿ ಇಫ್ಸ್ ಅಂಡ್ ಬಟ್ಸ್ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆ ಅಂದ್ರೆ ಹೇಗಿರುತ್ತೆ, ಈ ಮಧ್ಯಾಹ್ನದ ಊಟ ಅಂದ್ರೆ ಹೇಗಿರುತ್ತೆ, ಅಲ್ಲಿಗೆ ಸಪರೇಟ್ ಅಡಿಗೆ ಮನೆ ಇರುತ್ತಾ, ಯಾರು ಪ್ರಿಪೇರ್ ಮಾಡ್ತಾರೆ, ಈ ತರ ತುಂಬಾ ಕ್ವಶನ್ ಮಾರ್ಕ್ಸ್ ಇದೆ. ಹಾಗಾಗಿ ನನ್ನ ಸ್ನೇಹಿತರಲ್ಲಿ ನಾನು ಕಾಡ್ಲೂರು ಶಾಲೆಗೆ ಕರ್ಕೊಂಡು ಹೋದಾಗ ತುಂಬಾ ಖುಷಿ ಪಟ್ರು, ಎಷ್ಟೊಂದು ನೀಟಾಗಿದೆ, ಎಷ್ಟು ಡಾಕ್ಯುಮೆಂಟೇಶನ್ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಆ ಕಿಚನ್ ಎಲ್ಲ ಹೋಗಿ ನೋಡಿದ್ರು, ಆ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿರುತ್ತೆ ಕಿಚನ್ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ಈ ಶಾಲೆಗಳಿಗೆ ಹೋದಾಗ ನನಗೆ ಒಂದು ಬಾಂಡಿಂಗ್ ಆಲ್ರೆಡಿ ಬೆಳೆದ್ಬಿಟ್ಟಿದೆ ಆಕ್ಚುಲಿ. ಅದ್ರ ಜೊತೆಗೆ ಶಿಕ್ಷಕರೊಂದಿಗೆ ನಾನು ಆಲ್ಮೋಸ್ಟ್ ಡೈಲಿ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ನಮ್ದೇ ಆದ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡ್ಕೊಂಡಿದ್ದೀನಿ. ಪ್ರತಿ ದಿವಸನೂ ನಾನು ಒಂದು ಮೆಸೇಜ್ ಕಳಿಸ್ತಾ ಇರ್ತೀನಿ ಎಲ್ಲ ಶಿಕ್ಷಕರಿಗೂ.
ಸೊ ಈ ರೀತಿಯ ಒಂದು ಸಂಬಂಧ ಬೆಳೀತಾ ಹೋಗ್ತಾ ಇದೆ. ಸರ್, ನಿಮ್ಮ ಈ ಕಾರ್ಯಕ್ಕೆ ಕುಟುಂಬದವರಾಗಿರ್ಬೋದು ಹಾಗೆ ಸ್ನೇಹಿತರಾಗಿರ್ಬೋದು ಯಾವ ರೀತಿ ಬೆಂಬಲ ಆಗ್ತಾರೆ? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮನ್ಸಿರುತ್ತೆ. ಅಂದ್ರೆ ಹೆವಿ ಅಮೌಂಟ್ ಮಾಡೋದಿರಲ್ಲ, ಬಟ್ ಅವ್ರಿಗೆ ಏನಂದ್ರೆ ಒಂದು ಒಳ್ಳೆಯ ಮೀಡಿಯಾ ಬೇಕಾಗಿದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಕ್ಷೇತ್ರಕ್ಕೆ ಅವ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನನ್ನ ಸ್ನೇಹಿತರಲ್ಲಿ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ನಾನು ಇದು ಸಣ್ಣ 2012 ಚಿಕ್ಕದಾಗಿ ಶುರು ಮಾಡಿದ್ದು. ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಎಲ್ಲರೂ ಕೂಡ ನನ್ನ ಸ್ನೇಹಿತರು ಕೈ ಜೋಡಿಸ್ತಾರೆ. ಬಿಗ್ ಅಮೌಂಟ್ ಇಲ್ಲದೆ ಇರ್ಬೋದು, ಸ್ಮಾಲ್ ಅಮೌಂಟ್ ಅನ್ನ ಕೈ ಜೋಡಿಸ್ತಾರೆ. ಹಾಗೆ ನನ್ನ ಜೊತೆ ಕೆಲಸ ಮಾಡಿದಂತ ಒಬ್ರು ಆಶ್ರಯದಲ್ಲಿ ಇದ್ದಾರೆ, ಸಂಧ್ಯಾ ಅಂತ ಹೇಳ್ಬಿಟ್ಟು. ಆಕೆ ನಾನು 30 ವರ್ಷ ಆಯ್ತು, ನಾನು ನೋಡೇ ಇಲ್ಲ ಆಕೆಗೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ್ಲಿಂದನು ಅವರು ಒಂದು ತಂಡವನ್ನು ಮಾಡಿಕೊಂಡು ಪ್ರತಿ ವರ್ಷ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನ ಸ್ಪಾನ್ಸರ್ ಮಾಡ್ತಾರೆ. ಅವರು ಮಾಡುವಂತ ಸ್ಮಾರ್ಟ್ ಕ್ಲಾಸ್ಗೆ ಅರ್ಪಣ ಅಂತಾನೆ ಅವ್ರದ್ದು ಅರ್ಪಣ ಸ್ಮಾರ್ಟ್ ಕ್ಲಾಸ್ ಅಂತ ನಾನು ಹಾಕಿದ್ದೀನಿ. ಈ ಅರ್ಪಣ ಸ್ಮಾರ್ಟ್ ಕ್ಲಾಸ್ ಒಂದು ಕಂದಿಯಲ್ಲಿ ಇರೋದು ಅರ್ಪಣ ಸ್ಮಾರ್ಟ್ ಕ್ಲಾಸು, ಆಮೇಲೆ ಕಾರ್ಡ್ ಇರೋದು ಕೂಡ ಅರ್ಪಣ ಸ್ಮಾರ್ಟ್ ಕ್ಲಾಸು. ನಾವು ಮೊನ್ನೆ ಆಗಸ್ಟ್ ಅಲ್ಲಿ ಓಪನ್ ಮಾಡಿದ್ರು ಮಂಡ್ಯಲ್ಲಿ, ಅದು ಕೂಡ ಅರ್ಪಣ ಸ್ಮಾರ್ಟ್ ಕ್ಲಾಸ್. ಹೌದು. ತುಂಬಾ ಎಷ್ಟು ಖುಷಿ ಪಡ್ತಾರೆ ಸರ್ ನಿಮ್ಮ ಸ್ನೇಹಿತರು? ಅವರೆಲ್ಲರೂ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೆಲವು ಸರಿ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಲಿಲ್ಲ ಅಂದ್ರೆ ನನ್ನ ಕೇಳ್ತಾರೆ, ಏನಪ್ಪಾ ನಿಮ್ಗೆ ಒಬ್ಬನಿಗೆ ಪುಣ್ಯ ಸಿಗೋದು, ನಮ್ಗೆ ನಾವೇನ್ ಕೈ ಜೋಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಶಾಲೆಗಳಿಗೆ ಬಂದಾಗ ನಾನು ಪ್ರತಿ ಸರಿ ಹಾಕೋದು ಅದೊಂದೇ ಉದ್ದೇಶದಿಂದ, ಪಬ್ಲಿಸಿಟಿ ಅಂತ ಎಲ್ಲೂ ಹಾಕೋದಿಲ್ಲ ನಾನು ಸೋಷಿಯಲ್ ಮೀಡಿಯಾಕ್ಕೆ. ಈಗ ನಾನು ಕಳೆದ 1 ವಾರದಿಂದ ಹಾಕ್ಸಿದಾಗಲೇ ತುಂಬಾ ಜನ ನನಗೆ ಸ್ನೇಹಿತರು ಫೋನ್ ಮಾಡಿ ನನಗೆ ಬೈದು ಒಂದು ಸ್ಮಾಲ್ ಅಮೌಂಟ್ ಅನ್ನು ಕಳಿಸ್ತಾ ಇದ್ದಾರೆ. ಸೊ ಆ ರೀತಿಯ ಒಂದು ಬಾಂಧವ್ಯ ಮತ್ತೆ ಟ್ರಸ್ಟ್ ಬೆಳೀತಾ ಇದೆ. ಸರ್, ಈ ಕ್ಷೇತ್ರದಲ್ಲಿ ನಿಮ್ಮ ಮುಂದಿನ ಗುರಿ ಏನಿದೆ ಸರ್? ನನ್ನ ಕನಸಿರೋದು ನಮ್ಮ ಇಡೀ ಆಲೂರು ತಾಲೂಕು. ಯಾಕೆಂದ್ರೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಾವು ಹುಟ್ಟಿದ ಊರು, ಹುಟ್ಟಿದ ಶಾಲೆ ನಮ್ಮ ತಾಲೂಕು. ನಾವೇನಾದ್ರೂ ಒಂದು ಮಾಡ್ಬೇಕು. ನಾನು ಆಕ್ಚುಲಿ ಈ ಕೆಲಸನ ಬೆಂಗಳೂರಲ್ಲೇ ಮಾಡ್ಬೋದು. ಆಕ್ಚುಲಿ ನಾನು ಕಳೆದ 15 ದಿವಸದಿಂದ 1 ವಾರದಿಂದ ಇಲ್ಲಿದ್ದೀನಿ. ಇನ್ನೂ ಒಂದು 10 ದಿವಸ ಇಲ್ಲೇ ಇರಲೇಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಶಾಲೆಗೆ ಪ್ರತಿ ಮಕ್ಕಳಿಗೆ ನಾನೇ ವೈಯಕ್ತಿಕವಾಗಿ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಸೊ ಅದನ್ನ ಬೆಂಗಳೂರಲ್ಲೇ ಮತ್ತೆ ಮಾಡ್ಬೋದಿತ್ತು. ಬಟ್ ಏನಂದ್ರೆ ಯಾವಾಗ್ಲೂ ಅಷ್ಟೇ ನಮ್ಮೂರಿಗೆ, ನಮ್ಮ ತಾಲೂಕಿಗೆ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ನನ್ನ ಮುಂದಿನ ಗುರಿ ಅಂದ್ರೆ ಇಡೀ ಆಲೂರು ತಾಲೂಕಿನಲ್ಲೇ ಈಗಾಗಲೇ ನೋಟ್ಬುಕ್ಸ್ ಗಳನ್ನ ಇಡೀ ಆಲೂರು ತಾಲೂಕಿಗೆ ಈ ವರ್ಷ ಮಾಡ್ತಾ ಇದ್ದೀನಿ. ಡಿಜಿಟಲ್ ಎಜುಕೇಶನ್ ಅಲ್ಲಿ 100% ನಮ್ಮ ಎಲ್ಲೆಲ್ಲಿ ಶಾಲೆಗಳು ನಾನು ಹೇಳಿದ್ನಲ್ಲ ಅಂತ ಪ್ಯಾರಾಮೀಟರ್ಸ್ ಅನ್ನು ಮೀಟ್ ಆಗಂಥದ್ದು ಅಂತ ಒಂದು ಸಲಹೆ ಇನ್ಫ್ರಾಸ್ಟ್ರಕ್ಚರ್ ಇಂಥ ಶಾಲೆಗಳಿಗೆ ಒಂದು ಡಿಜಿಟಲ್ ಎಜುಕೇಶನ್ ಮಾಡಿ ಇಡೀ ಕರ್ನಾಟಕದಲ್ಲಿ ತೋರಿಸ್ಬೇಕು. ನಮ್ಮ ಆಲೂರು ತಾಲೂಕಿನಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಇಂತಹ ಒಂದು ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ ಅಂತ ಒಂದು. 2 ನನ್ನ ಗುರಿ ಏನಂದ್ರೆ ಹಾಸನ ಕೂಡ ಅಷ್ಟೇ. ಈಗ ಪ್ರತಿಯೊಂದು ತಾಲೂಕಿಗೂ ನಂತರನೇ ಒಬ್ಬ ಮುಂದೆ ಬಂದ್ರೆ, ಈಗ ನಾನು ಆಲೂರು ತಾಲೂಕಲ್ಲಿ ಮಾಡ್ತಾ ಇದ್ದೀನಿ, ನಮ್ಮ ಹಾಸನ ಬೇರೆ ತಾಲೂಕುಗಳು ಇದ್ದಾರ, ನಂತರ ಒಬ್ಬೊಬ್ರು ಮುಂದೆ ಬಂದು ಅವರ ಸ್ನೇಹಿತರ ಸಹಾಯ ತಗೊಂಡು ಕೈ ಜೋಡಿಸಿದ್ರೆ ಅವ್ರವ್ರ ತಾಲೂಕಿನಲ್ಲಿ ಅವರು ಈ ತರ ಪ್ರಾಥಮಿಕ ಶಿಕ್ಷಣವನ್ನು ಉಳಿಸುವಂತದ್ದಕ್ಕೆ ಕೈ ಜೋಡಿಸಿದ್ರೆ ನಮ್ಮ ಸರ್ಕಾರ ಇಡೀ ಕರ್ನಾಟಕದ ಸರ್ಕಾರಿ ಶಾಲೆಗಳು ಖಂಡಿತ ಉಳಿಯುತ್ತವೆ, ಖಂಡಿತ ಬೆಳೆಯುತ್ತವೆ ಅಂತ ಹೇಳ್ಬಿಟ್ಟು. ನಿಮ್ಮಂತವರು ನಿಮ್ಮ ನೋಡಿ ಇನ್ಸ್ಪಿರೇಷನ್ ಆದ್ರೆ ಎಷ್ಟು ಎಲ್ಲರೂ ಒಂದು ದಾನ ಮಾಡೋ ಒಂದು ಪ್ರವೃತ್ತಿ ಹೊಂದ್ಬೋದು. ಖಂಡಿತ ತುಂಬಾ ಜನ ಹೇಳ್ತಾರೆ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಸರ್ ನೀವು ಮಾಡೋದ್ ನೋಡಿದ್ಮೇಲೆ ನಾವು ಶುರು ಮಾಡಿದ್ದು ಅಂತ. ನಮ್ಮ ಕೆಲವು ಸ್ನೇಹಿತರು ಕಾಫಿ ಬೆಳೆಗಾರರು ಊರಿಗೆ ಬಂದಾಗ ಅವರು ಪ್ರತಿ ವರ್ಷ ಅವರೇ ಹೇಳ್ತಾರೆ, ಇಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ನಾವ್ ಯಾಕೆ ಮಾಡ್ಬಾರ್ದು, ನಾವು ಬೆಳೆದಂತ ಕಾಫಿನಲ್ಲಿ ಒಂದು ಪೋರ್ಷನ್ ಸಪರೇಟ್ ಇಟ್ಟು ಯಾರೇ ಬಂದ್ರು ಅವ್ರಿಗೆ ಕಾಫಿ ಅವರೇ ಹೇಳ್ತಾರೆ, ನಿಮ್ಮ ಒಂದು ಪ್ರೇರಣೆ ನಮಗೂ ಕೂಡ ಅಂತ ಹೇಳ್ಬಿಟ್ಟು. ಸರ್, ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಕೆಲವು ಭಾವನೆಗಳನ್ನ ಹಂಚ್ಕೊಳ್ತಿದ್ದೀವಿ. ಅದರಲ್ಲಿ ಏನು ಉದ್ದೇಶ ಸರ್? ಅದು ಶಾಂತರಾಜ್ ಒಂದ್ ರೀತಿ ತುಂಬಾ ಪರ್ಸನಲ್ ಅನ್ಸುತ್ತೆ. ಬಟ್ ಕೆಲವು ಏರಿಯಾದಲ್ಲಿ ನಮ್ಮ ಭಾವನೆಗಳನ್ನ ನಾವು ಹೇಳ್ಕೊಳ್ಳೇಬೇಕಾಗತ್ತೆ. ಈಗ ನೋಡಿ, ರಾಮಾಯಣದಲ್ಲೇ ನೀವು ತಗೊಳ್ಳಿದ್ದೇವೆ. ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋಗ್ತಾನೆ, ಭರತಂಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಅವನು ಒಪ್ಪೋದಿಲ್ಲ, ನಾನು ಬರೋರ್ಗೆ ಮಾತ್ರ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ರಾಮ ಬಂದ ತಕ್ಷಣ ಭರತ ಮಾಡೋ ಫಸ್ಟ್ ಕೆಲಸನೇ ಇದು, ನಿನ್ನ ಸಾಮ್ರಾಜ್ಯ ನೀನು ವಾಪಸ್ ತಗೊಳಪ್ಪ ಅಂತ ಹೇಳ್ತಾನೆ. ನಮ್ಮ ಮಹಾಭಾರತ ರಾಮಾಯಣಗಳು ಎಂತ ಒಂದು ಒಳ್ಳೊಳ್ಳೆ ಉದಾಹರಣೆಗಳು, ಸಂಸ್ಕಾರನ ಕಲಿಸ್ಕೊಟ್ಟಿದೆ. ಸೊ ಭರತ ಇಮಿಡಿಯೇಟ್ ಆಗಿ ರಾಮನ್ ವಾಪಸ್ ಕೊಡ್ತಾನೆ. ಬಟ್ ನಮ್ಮ ನಿಜ ಜೀವನದಲ್ಲಿ ಅಂತ ಭರತರ ನೋಡೋದು ತುಂಬಾ ಕಷ್ಟ ಆಕ್ಚುಲಿ. ಹಾಗಾಗಿ ನಾವು ಕೂಡ ಅಷ್ಟೇನೆ, ನಾವು ಬೆಂಗಳೂರಲ್ಲಿ ಎಲ್ಲೋ ಕಷ್ಟ ಪಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಇರ್ತಾ ಇದ್ವಿ. ಇಲ್ಲಿ ನಮ್ಮವರೇ ಕೂಡ ನಾವು ರಾತ್ರಿ ಎಲ್ಲ ನಮಗೆ ಬರ್ಬೇಕಾದಂತ ಆಸ್ತಿ ಇದನ್ನೆಲ್ಲ ಮೋಸದಲ್ಲಿ ಬರ್ಸ್ಕೊಂಡ್ರು ಆಕ್ಚುಲಿ. ಸೊ ಹಾಗಾಗಿ ನಾನು ಕೆಲವು ಟೈಮ್ ಸ್ಟೇಟಸ್ ಎಲ್ಲ ಹಾಕ್ತಾ ಇರ್ತೀನಿ. ಬಟ್ ಏನಂದ್ರೆ, ನೀವು ಯಾವುದನ್ನೇ ಆಗಲಿ ಮೋಸದಲ್ಲಿ ಮಾತ್ರ ನೀವು ಇಟ್ಕೋಬಹುದು ಅಷ್ಟೇ. ಬಟ್ ನಾನು ಮಾಡೋ ಒಳ್ಳೆ ಕೆಲಸನ ಯಾರು ಕಟ್ಕೊಳಕ್ಕಾಗಲಿ.
ಹಾಗಾಗಿ ಅದು ಇನ್ನೂ ದಿನಕ್ಕೆ ಬೆಳೀತಾನೆ ಇದೆ. ವರ್ಷಕ್ಕಿಂತ ವರ್ಷಕ್ಕೆ ಶಾಲೆಗಳ ಅಡಾಪ್ಟರ್ ಜಾಸ್ತಿ ಆಗ್ತಾ ಇದೆ. ನನಗೆ ಹಾರೈಸುವಂತ ಜನಗಳು ಅಂದ್ರೆ ನೋಡಿ, ಈಗ ಈ ವರ್ಷ ನೀವೇ ತಗೊಳ್ಳಿ, 4,000 ಜನ ಮಕ್ಕಳು ಅಂದ್ರೆ ಪೇರೆಂಟ್ಸ್ ಇಬ್ರು ಅಂದ್ರೂ 8,000, 12,000 ಪ್ಲಸ್ ಒಂದು 500 ಜನ ಟೀಚರ್ಸ್, ಒಂದು 1,000 ಜನ ಫ್ರೆಂಡ್ಸ್, ಒಂದು 15,000 ಜನ ಅಟ್ಲೀಸ್ಟ್ ಇವನೊಬ್ಬ ಬಂದಿದ್ದಪ್ಪ ನಮ್ಮ ಮಕ್ಕಳಿಗೆ ಮಾಡ್ಬಿಟ್ಟು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಸೊ ನಿಮಗೆ ಎಂಡ್ ಆಫ್ ದ ಡೇ ನೀವು ಏನು ಅರ್ನ್ ಮಾಡ್ತೀರಾ, ಯಾವ ರೀತಿ ಅರ್ನ್ ಮಾಡ್ತೀರಾ ಅದು ಮಾತ್ರ ಕೌಂಟ್ ಆಗುತ್ತೆ ಆಕ್ಚುಲಿ. ಸೊ ಹಾಗಾಗಿ ನಾವು ಇಲ್ಲಿ ಬಂದಾಗ ನಮ್ಗೀಗ ಇಲ್ಲಿ ಉಳ್ಕೊಳಕ್ಕೆ ಒಂದು ನೆಲೆ ಅಂತ ಕೂಡ ಇಲ್ಲ ಆಕ್ಚುಲಿ. ನಾನು ಎಲ್ಲಾದ್ರೂ ಟೀಚರ್ಸ್ ಮನೆಯಲ್ಲಿ ಹಾಸ್ಟೆಲ್ ಹೋಗಿ ಇಲ್ಲ ಹೋಟೆಲ್ ಎಲ್ಲ ಉಳ್ಕೊಳ್ತೀನಿ ನಾನು ಬಂದಾಗೆಲ್ಲನು. ಬಟ್ ನಾನು ಮಾಡೋ ಒಳ್ಳೆ ಕೆಲಸನ ಯಾವತ್ತೂ ಯಾರು ಕಂಡ್ಕೊಳಕ್ ಆಗ್ಲಿಲ್ಲ ಅಷ್ಟೇನೆ. ಅದು ಒಂದು. ಹಾಗೇನೆ ನೀವು ಯಾವ್ದೋ ಒಂದು ಪ್ರೊಫೆಷನ್ ಮಾಡ್ತೀರಾ, ನೀವು ಒಂದು ಪ್ರೊಫೆಷನ್ ಮಾಡಿದಾಗ ಅದನ್ನ ಯಾವತ್ತೂ ನೀವು ಮಿಸ್ಯೂಸ್ ಮಾಡಬಾರ್ದು ಆಕ್ಚುಲಿ. ಉದಾಹರಣೆಗೆ ನೀವು ಒಬ್ಬ ವಕೀಲ ಆಗಿದ್ರೆ, ಒಬ್ಬ ವಕೀಲನ ಕೆಲಸ ಕಾನೂನನ್ನ ಸುವ್ಯವಸ್ಥೆಗೊಳಿಸೋದು ಅಷ್ಟೇ ಹೊರತು ವಕೀಲ ಯಾವತ್ತೂ ಕಾನೂನು ಮಾಡಕ್ ಆಗಲ್ಲ. ಕಾನೂನನ್ನ ಪಾಲಿಸಬಹುದು ಅಷ್ಟೇ. ಸೊ ಬಟ್ ನಾವು ಒಬ್ಬ ವಕೀಲ ಅನಿಸ್ಕೊಂಡು ನಾನೇ ಕಾನೂನು ಮಾಡ್ತೀನಿ, ನಾನು ಮಾಡಿದ್ದೆ ಕರೆಕ್ಟು, ಸೊ ಒಂದು ಅವಕಾಶ ಸಿಕ್ಕಿದಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಅದು ಖಂಡಿತ ನಿಲ್ಲೋದಿಲ್ಲ ಆಕ್ಚುಲಿ. ಬಡವರ ನ್ಯಾಯಕ್ಕೆ ದೊರಕಿಸಂತ ಕೆಲಸವನ್ನು ಮಾಡ್ಬೇಕು ಆಕ್ಚುಲಿ. ಈಗ ನಾನೊಬ್ಬ ವಕೀಲ ಆಗ್ಬಿಟ್ಟು ನಾನು ಮಾಡಿದ್ದೆ ಕಾನೂನು ಅಂದ್ರೆ ಖಂಡಿತ ಆಗಲ್ಲ ಆಕ್ಚುಲಿ. ಹಾಗೆ ಡಾಕ್ಟರ್ ವೃತ್ತಿಯನ್ನು ಕೂಡ ಹಾಗಿತ್ತಾನೆ. ಅವರು ಒಬ್ಬ ಹಲ್ಲಿನ ಡಾಕ್ಟರ್ ಇದೆ, ಹಲ್ಲಿಗೆ ಸಂಬಂಧಪಟ್ಟಿದ್ದು ಏನ್ ಅದನ್ನ ಮಾಡ್ಬೋದೇ ಹೊರತು ಒಂದು ಹಲ್ಲನ್ನು ಅವ್ರು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹೌದಾ? ಸೊ ಹಾಗೇನೆ. ಸೊ ಕೆಲವು ಭಾವನೆಗಳು ಆ ರೀತಿ ಇರುತ್ತೆ. ಸೊ ಕೆಲವು ಸರಿ ಬೇಜಾರಾದಾಗ ನನ್ನ ಸ್ಟೇಟಸ್ ಅಲ್ಲಿ ಅದನ್ನ ಹಾಕ್ತಾ ಇರ್ತೀನಿ. ಆಮೇಲೆ ಕೆಲವು ಟೈಮ್ ಅದು ಫೀಲ್ ಆಗುತ್ತೆ ನಿಮ್ಗೆ. ಈಗ ನೀರಿನಲ್ಲಿ ಮುಳುಗುವಂತ ವ್ಯಕ್ತಿನ ನಾವು ಒಂದ್ಸರಿ ನಾನು ಹೇಮಾವತಿ ನದಿನಲ್ಲಿ ಹೇಳ್ಕೊಂಡ್ಬಂದಿದ್ದೆ. ನನ್ನ ಪ್ರಾಣವನ್ನು ಲೆಕ್ಕಿಸದೆ ನಾವು ಹೇಳ್ಕೊಂಡ್ಬಂದು ಬದುಕಿಸಿದ್ದೆ ಆಕ್ಚುಲಿ. ಅಂತ ವ್ಯಕ್ತಿಗಳೇ ನಮ್ಗೆ ಕೆಲವು ಟೈಮ್ ಮೋಸ ಮಾಡ್ತಾರೆ. ಸೊ ಬಟ್ ನಾವು ಮಾಡೋ ಒಳ್ಳೆ ಕೆಲಸನ ಏನು ಮಾಡೋಕ್ಕಾಗಲಿಲ್ಲ ಇದುವರೆಗೂ. ಹಾಗೆ ದಿನಕ್ಕೆ ನನಗೆ ಸಿಗ್ತಾರಂತ ಅಭಿಮಾನಿಗಳಾಗ್ಲಿ, ಶಿಕ್ಷಕರಾಗ್ಲಿ, ಶಿಕ್ಷಕಿಯರಾಗ್ಲಿ, ಆಮೇಲೆ ಶಿಕ್ಷಣದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ, ಆ ಮಕ್ಕಳು ಮತ್ತೆ ಪೋಷಕರು ಎಲ್ಲರೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ಮಾಡ್ತಾರೆ ಮತ್ತು ಹಾರೈಸ್ತಾರೆ. ಅದಕ್ಕಿಂತ ನಿಮ್ಗೆ ಇನ್ನೇನ್ ಬೇಕಿಲ್ಲ. ಸರ್, ಈಗ ನೋಟ್ಬುಕ್ ನೀವು ಏನು ಪ್ರಿಂಟ್ ಮಾಡಿದ ಹಿಂಭಾಗದಲ್ಲಿ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ನೀವು ಒಂದು ಅಳವಡಿಸಿದೆ ಸರ್. ಇದರ ಉದ್ದೇಶ ಏನು ಸರ್? ನಾನು ಹೋದ್ ಸರಿ ಲಾಂಗ್ ನೋಟ್ಬುಕ್ ಮಾಡಿಸಿದ್ದೆ. ಈ ಸರಿ ಶಿಕ್ಷಕರ ಒಂದು ಒತ್ತಾಯದ ಮೇರೆಗೆ, ರಿಕ್ವೈರ್ಮೆಂಟ್ ಮೇರೆಗೆ ನಾನು ಆಗ್ಲೇ ಹೇಳಿದಂಗೆ ಚೇಂಜ್ ಮಾಡಿದೆ. ಬಟ್ ನನ್ನ ಮನಸ್ಸಿಗೆ ಬಂದಿದ್ದು ಈಗಿನ ನಮ್ಮ ಸಮಾಜ ಹೋಗುತ್ತಿರುವ ರೀತಿ ಮತ್ತೆ ಈ ಹಿಂದಿನ ಯುವಕರು ಹೋಗುತ್ತಿರುವ ದಿಕ್ಕು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ಇಂತಹ ಒಂದು ಬದಲಾವಣೆಯನ್ನ ನಾವು ಈಗಲೇ ಒಂದು ಸಂಕಲ್ಪವನ್ನು ಮಾಡಿಸಿದ್ರೆ, ಅಂತ ಒಂದು ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ರೆ ಮಕ್ಕಳಲ್ಲಿ ಒಂದು ಬದಲಾವಣೆ ಖಂಡಿತ ಬಂದೇ ಬರುತ್ತೆ. ಯಾಕೆಂದ್ರೆ ಮಕ್ಕಳಿಗೆ ಕೂಡ ಇನ್ಫ್ಲೂಯೆನ್ಸ್ ಮಾಡೋರು. ಹಾಗಾಗಿ 5 ಪಂಚಸೂತ್ರ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ರಿಂಟ್ ಮಾಡಿಸಿದ್ದೀನಿ. ನೀವು ನೋಡ್ಬೋದು. ಸ್ವಲ್ಪ ವಿವರಣೆ ಕೊಡಿ ಸರ್. ಪಂಚಸೂತ್ರದಲ್ಲಿ ಏನಿಲ್ಲ, ಒಂದು ನಾವು ಗುರುಹಿರಿಯರಲ್ಲಿ ಒಂದು ಭಕ್ತಿ ಭಾವ ವಿನಯವನ್ನ ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಉದಾಹರಣೆ ಅಂದ್ರೆ ನೀವು ನೋಡಿರ್ಬೋದು, ವೀಕೆಂಡ್ ವಿತ್ ರಮೇಶ್ ನಲ್ಲಿ ನಾರಾಯಣ ಮೂರ್ತಿ ಅವರು ಅವರ ಗುರುಗಳು ಬಂದಾಗ ಇಳಿದು ಚಪ್ಪಲಿ ಎಲ್ಲ ಬಿಚ್ಚಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಹಾಗೆ ಎರಡನೇದು, ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡಿ ವೃದ್ಧಾಶ್ರಮಗಳು ತುಂಬಾ ಬೆಳೀತಾ ಇರೋಂಥ ಕಾಲ ಈಗ. ಹಾಗಾಗಿ ಪ್ರೈಮರಿ ಹಂತದಲ್ಲೇ ಮಕ್ಕಳು ನಮ್ಮ ತಂದೆ ತಾಯಿನ ಕೊನೆವರೆಗೂ ನೋಡ್ಕೋಬೇಕು ಅಂತ ಒಂದು ಅರಿವನ್ನ, ಒಂದು ಸಂಕಲ್ಪವನ್ನು ಮಾಡಿಸಿದ್ರೆ ಒಂದು ಚೇಂಜ್ ಆಗುತ್ತೆ ಅನ್ನೋ ಒಂದು ವಿಷಯದ ಅದನ್ನ ಹಾಕಿದ್ದೀನಿ. ಮೂರನೇದು, ಈಗ ಸಾಕಷ್ಟು ಯುವಕರು, ದೊಡ್ಡವರು ದುಶ್ಚಟಗಳಿಗೆ ಬಲಿ ಆಗ್ತಿದ್ದಾರೆ. ಸೊ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾನು ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ. ದೂರ. ದುಶ್ಚಟ ಅಂದ್ರೆ ಧೂಮಪಾನ, ಮದ್ಯಪಾನ ಮಾತ್ರ ಆಗೋದಿಲ್ಲ, ಮೊಬೈಲ್ ಅಡಿಕ್ಷನ್ ಕೂಡ ಒಂದು ದುಶ್ಚಟ. ಅದನ್ನ ಇಟ್ಕೊಂಡು 4ನೇದು ಬಂದು ನಾನು ಓದಿದಂತ ಶಾಲೆಯಲ್ಲಿ ಯಾವಾಗಲೂ ಒಂದು ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡಿರ್ತೀನಿ. ಯಾವಾಗಲೂ ಅಷ್ಟೇ, ನೀವು ಯಾವುದೇ ಶಾಲೆಗೆ ಹೋದ್ರು ನಿಮ್ಮ ಟೀಚರ್ ಜೊತೆ ಯಾವಾಗಲೂ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ಬಾಂಧವ್ಯ ಇಟ್ಕೋಬೇಕು. ಒಂದು. ಎರಡನೇದು, ನನ್ನಾಗೇನೆ ನೀವು ಬೆಳೆದು ದೊಡ್ಡವರಾದ್ಮೇಲೆ ಇಲ್ಲೇ ಇದ್ರು ನಿಮ್ಮ ಶಾಲೆಗೆ ವರ್ಷಕ್ಕೆ ಒಂದ್ಸಲ ಬಂದು ಏನಾದ್ರು ಒಂದು ಮಾಡಿ ಅಂತ ಹೇಳ್ಬಿಟ್ಟು ಅಂತ. 5ನೇದು, ಇದು ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ. ಎಂತಹ ಪರಿಸ್ಥಿತಿನಲ್ಲೂ ಕೂಡ ನಾನು ಹಣದ ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ. ಏನಾಗಿದೆ, ಇಲ್ಲಿಗೆಲ್ಲ ಆಗಿತ್ತು ಶಾರ್ಟ್ ಕಟ್ ನಲ್ಲಿ ಹಣ ಮಾಡಿದ್ರೆ ಅದು ಶಾಶ್ವತವಾಗಿ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ತುಂಬಾ ಈಗ ನಡುವೆ ನಡೀತಾ ಇದೆ. ಅದನ್ನ ಪ್ರೈಮರಿ ಹಂತದಲ್ಲೇ ಬೆಳೆಯುವ ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅದನ್ನ ಈಗಿನ ಹಂತದಲ್ಲೇ ಮಕ್ಕಳಿಗೆ ಒಂದು ಅರಿವು ಮೂಡಿಸಿ ಅವರೊಂದು ಒಳ್ಳೆಯ ಸಂಸ್ಕಾರದಲ್ಲಿ ಬಂದ್ರೆ ಸಮಾಜ ಕೂಡ ಚೇಂಜ್ ಆಗುತ್ತೆ. ಮತ್ತೆ ಅವರು ಕೂಡ ಹೋಗಿ ತಮ್ಮ ತಂದೆ ತಾಯಿಗಳು ಕೂಡ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ಈ 5 ಸ್ತೋತ್ರಗಳನ್ನು ಮಾಡಿದ್ದೀನಿ. ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಮಕ್ಕಳಿಗೆ ಹೇಳಿ ಪ್ರತಿ ಮಕ್ಕಳ ಹತ್ರ ಒಂದು ಪ್ರತಿಜ್ಞಾ ವಿಧಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ನಾನು ಪ್ರತಿ ಶಾಲೆ. ಸರ್, ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ
ತಮ್ಮ ಮಾತಾಡದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಚಂದ್ರಕುಮಾರ್ ಅಂತ. KPS ಬೈಲಹಳ್ಳಿ ಹಾಸನ ತಾಲೂಕಲ್ಲಿ HMI ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಶ್ರೀಯುತ ಅಂಜಲ್ಗಿ ಮಂಜುನಾಥ್ ಸರ್ ಅವರು ಅಂಜಲ್ಗಿ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಟ್ರಸ್ಟ್ನ ಮುಖಾಂತರವಾಗಿ ನಮ್ಮ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗುಗಳು, ನೋಟ್ ಪುಸ್ತಕಗಳು, ಲೇಖನ ಸಾಮಗ್ರಿಗಳನ್ನು ನೀಡ್ತಾ ಬಂದಿದ್ದಾರೆ. ಇವರು ನನಗೆ ಸುಮಾರು 5-6 ವರ್ಷಗಳಿಂದಲೂ ತುಂಬ ಪರಿಚಿತ. ಅವರ ಒಡನಾಟದೊಂದಿಗೆ ಅವರು ನನಗೆ ಇನ್ಸ್ಪಿರೇಷನ್ ಕೂಡ. ಇವರ ಇನ್ಸ್ಪಿರೇಷನ್ ಮತ್ತು ಸ್ಫೂರ್ತಿದಾಯಕದ ಹಿನ್ನೆಲೆಯಲ್ಲಿ ನಾನು ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ನಾನು ಸಹಕಾರ ನೀಡಿಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಒಟ್ಟಾರೆಯಾಗಿ ನನಗೆ ತುಂಬ ಸ್ಫೂರ್ತಿದಾಯಕ ಮತ್ತು ಇನ್ಸ್ಪಿರೇಷನ್ ಅಂದರೆ ಮಂಜುನಾಥ್ ಸರ್. ಸುಮಾರು 5 ವರ್ಷಗಳಿಂದಲೂ ಕೂಡ ಅಂಜಲ್ಗಿ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ನವರು ನನ್ನ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಕೂಡ ನೋಟ್ಬುಕ್ ಮತ್ತು ಬ್ಯಾಗನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ. ಅದೇ ಥರ ಈ ವರ್ಷವೂ ಕೂಡ ನನ್ನ 13 ಶಾಲೆಗಳಿಗೂ ಕೂಡ ನೋಟ್ಬುಕ್ ಮತ್ತು ಬ್ಯಾಗನ್ನು ವಿತರಣೆ ಮಾಡಿದ್ದಾರೆ. ನಮ್ಮ ಕ್ಲಸ್ಟರ್ಗೆ ಅಷ್ಟೇ ಅಲ್ಲದೆ ನಮ್ಮ ಆಲೂರು ತಾಲೂಕಿನಲ್ಲಿರುವಂತಹ 14 ಕ್ಲಸ್ಟರ್ಗೂ ಕೂಡ ನೋಟ್ಬುಕ್ ಮತ್ತು ಬ್ಯಾಗನ್ನು ವಿತರಣೆ ಮಾಡೋದ್ರ ಮುಖಾಂತರ ಅವರ ತಂಡ ಉತ್ತಮವಾದಂತಹ ಕೆಲಸವನ್ನು ಮಾಡಿದೆ. ಈ ಕೆಲಸವು ಶ್ಲಾಘನೀಯವಾಗಿದೆ.